ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಮೆಜರ್ಮೆಂಟ್ ಬ್ಲೌಸ್, ಅಳತೆ ಬ್ಲೌಸ್ ಪ್ರಕಾರ ಯಾವ ರೀತಿ ನಾವು ಬ್ಲೌಸ್ನ ಕಟ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ನೀವು ವಿಡಿಯೋ ಸ್ಕಿಪ್ ಮಾಡದೆ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ, ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ನೋಡಿ, ಮೆಜರ್ಮೆಂಟ್ ಬ್ಲೌಸಲ್ಲೇ ನಾವು ಮೆಜರ್ಮೆಂಟ್ ತೊಗೊಂಡು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಕಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಮೊದಲಿಗೆ ಕಾರ್ನರ್ ಸಮಾನವಾಗೈತಾ ಅಂತ ನೋಡಿ, ಫೋಲ್ಡಿಂಗ್ ನಮ್ಮ ಕಡೆ ಇರಲಿ, ಕ್ಲಾತ್ ಈ ರೀತಿ ಫೋಲ್ಡಿಂಗ್ ನಮ್ಮ ಕಡೆ ಇರಲಿ, ಓಪನ್ ಆಪೋಸಿಟಲ್ಲಿ ಇರಲಿ, ಆ ರೀತಿ ಲೈನಿಂಗ್ನ ಹಾಕೊಳ್ಳಿ. ನೆಕ್ಸ್ಟು ಮಾರ್ಜಿನ್ ಕರೆಕ್ಟ್ ಆಗಿದೆಯಾ, ಹೆಚ್ಚು ಕಮ್ಮಿ ಇಲ್ಲದಿಲ್ಲ ಅಂತ ನೋಡಿಬಿಟ್ಟು ಇದನ್ನು ಒಂದು ಲೈನ್ ಹಾಕೊಳ್ಳಿ. ಲೈನ್ ಹಾಕ್ಕೊಂಡಿದ್ದಾದ್ಮೇಲೆ ಫಸ್ಟ್ ನಾವೇನು ಮಾಡಬೇಕು, ಮೆಜರ್ಮೆಂಟ್ ಬ್ಲೌಸ್ನ ತಗೋಬೇಕು. ಮೆಜರ್ಮೆಂಟ್ ಬ್ಲೌಸಲ್ಲಿ ನಾವು ಫಸ್ಟ್ ಮೆಜರ್ ಮಾಡಬೇಕಾಗಿರೋದು ಲೆಂತ್. ಮೆಜರ್ಮೆಂಟ್ ಬ್ಲೌಸಲ್ಲಿ ಲೆಂತ್ ಎಷ್ಟಿದೆ ಅನ್ನೋದನ್ನು ಫಸ್ಟ್ ನಾವು ಮೆಜರ್ ಮಾಡೋಣ. ನೋಡಿ, ಈ ರೀತಿ ಇಲ್ಲೇನು ಶೋಲ್ಡರ್ ಅಟ್ಯಾಚ್ ಆಗಿದೆಯೋ ಅಲ್ಲಿಂದ ಹಿಡಿದು ಈ ಡಾಟ್ ಪಾಯಿಂಟ್ ಇದೆಯಲ್ಲ ಇಲ್ಲಿವರೆಗೂ ಕರೆಕ್ಟಾಗಿ ಟೇಪ್ನ ಈ ರೀತಿ, ತುಂಬ ಜಗ್ಗಬೇಡಿ ಬಟ್ಟೆನ ಅಂತ ಹೇಳ್ಬಿಟ್ಟು, ತೀರಾ ಲೂಸ್ ಆಗೋಬೇಡ, ನೀಟಾಗಿ ಮೀಡಿಯಮ್ ಇದರಲ್ಲಿ ಈ ರೀತಿ ತಗೊಳ್ಳಿ. ನೋಡಿ, ನಮಗೆ ಈ ಮೆಜರ್ಮೆಂಟ್ ಬ್ಲೌಸ್ ಉದ್ದ ಎಷ್ಟಿದೆ, 14 ಇದೆ. ಇಲ್ಲಿ 14 ಇದೆ. 14 ನಾವು ಫಸ್ಟ್ ಪ್ಲಸ್ 1 ಆ್ಯಡ್ ಮಾಡ್ಕೋಬೇಕು. ಯಾಕಪ್ಪ ಅಂದರೆ ಶೋಲ್ಡರ್ ಅಟ್ಯಾಚ್ಗೆ ಮತ್ತು ಈ ಬಾಟಮ್ ಅಟ್ಯಾಚ್ಗೆ ಇಲ್ಲಾಫ್ ಇಂಚ್ ಆದರೆ ನಮಗೆ ರೆಡಿ 14 ಬರುತ್ತೆ. ಇಷ್ಟಾದಮೇಲೆ ನೋಡಿ, ಫಸ್ಟ್ ನಾವು 14 ಪ್ಲಸ್ 1 15 ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಸ್ಕೇಲ್ ಎತ್ಕೊಂಡು ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ ಈ ರೀತಿ ಹೇಳ್ಕೊಳ್ಳಿ. ನೆಕ್ಸ್ಟ್ ಲೆಂತ್ ನಾವು ಮೆಜರ್ ಮಾಡಿದ್ದಾದಮೇಲೆ ಇವಾಗ ಏನು ವೇಸ್ಟ್ ಮೆಜರ್ಮೆಂಟ್ ತಗೋಬೇಕು ನಾವಿವಾಗ. ನೆಕ್ಸ್ಟ್ ಏನಪ್ಪ ಅಂದರೆ ವೇಸ್ಟ್ ಮೆಜರ್ಮೆಂಟ್. ನೋಡಿ, ಈ ಕಾಜಾಪಟ್ಟಿ ಏನಿದೆಯೋ ಅದನ್ನು ಈ ರೀತಿ ಫೋಲ್ಡ್ ಮಾಡಿ ಇಲ್ಲಿಂದ ನೀವು ವೇಸ್ಟ್ ಮೆಜರ್ಮೆಂಟ್ ಈ ರೀತಿ ತಗೊಳ್ಳಿ. ಪರ್ಫೆಕ್ಟಾಗಿ ನಿಮಗೆ ಬರುತ್ತೆ ವೇಸ್ಟ್ ಮೆಜರ್ಮೆಂಟ್. ಸ್ವಲ್ಪ ಟೈಟಾಗಿ ಇಟ್ಕೊಳ್ಳಿ ಬಟ್ಟೆ ಪ್ಲಸ್ ಟೇಪ್ನ. ನೋಡಿ, 32.5 ನಮಗೆ ವೇಸ್ಟ್ ಮೆಜರ್ಮೆಂಟ್ ಬಂದಿದೆ. 32.5 ನೀವು 4 ಭಾಗ ಮಾಡಿ. ನೋಡಿ, ಸಿಂಪಲ್ ಮೆಥಡ್ ಯಾವ ರೀತಿ ಗೊತ್ತಾ, 32.5 4 ಭಾಗ ಅಂದರೆ ಈ ರೀತಿ ಟೇಪ್ನ ಡಬಲ್ ಫೋಲ್ಡ್ ಮಾಡಿ. ಡಬಲ್ ಫೋಲ್ಡ್ ಮಾಡಿದಾದ್ಮೇಲೆ ಇನ್ನೊಂದ್ಸಲ ಈ ಥರ ಎಷ್ಟು ಬಂತು, ಡಬಲ್ ಫೋಲ್ಡ್ ಮಾಡಿದ್ಮೇಲೆ 16 ಕಾಲು ಬಂದಿದೆ. 16 ಕಾಲನ್ನ ಮತ್ತೆ ಡಬಲ್ ಫೋಲ್ಡ್ ಮಾಡಿ ಎಷ್ಟು ಬರುತ್ತೆ ನೋಡಿ, 8.1 ಬಂದಿದೆ. ವೇಸ್ಟ್ ನಮಗೆ ಎಷ್ಟು, 8.1. ವೇಸ್ಟ್ನ ಈ ರೀತಿ 8.1ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ನೀವು ಯಾವುದೇ ಬ್ಲೌಸ್ಗಾಗಲಿ ಬ್ಯಾಕ್ ಡಾಟ್ ನೀವು ಹಿಡಿಬೇಕು ಅಂದರೆ ನಿಮ್ಗೆ 1 ಇಂಚ್ ಬೇಕೇ ಬೇಕು. 1 ಇಂಚ್ ಕಂಪಲ್ಸರಿ ಬೇಕೇ ಬೇಕು. 1 ಇಂಚು ಡಾಟ್ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಮಾರ್ಜಿನ್ ಎಷ್ಟು ಬಿಡ್ತೀರೋ ನಿಮ್ಮ ಇಷ್ಟ. 2 ಇಂಚ್ ಬಿಡೋರು ಬಿಡ್ತಾರೆ, 1.5 ಇಂಚ್ ಬಿಡೋರು ಬಿಡ್ತಾರೆ. 1 ಇಂಚ್ ಸಾಕು ನಮಗೆ ಅನ್ನೋರು ಇದ್ದಾರೆ. ಸೊ ನಾನಿಲ್ಲಿ 1.5 ಇಂಚಿನ ಎಕ್ಸ್ಟ್ರಾ ಮಾರ್ಜಿನ್ ಆಗಿ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮ್ಮ ಚಾಯ್ಸು, ನೀವು 2 ಇಂಚ್ ಆದರೂ ಇಟ್ಕೋಬೋದು. ಇಷ್ಟು ನಿಮಗೆ ವೇಸ್ಟ್ ಮೆಜರ್ಮೆಂಟು. ವೇಸ್ಟ್ ಮೆಜರ್ಮೆಂಟ್ ಆದಮೇಲೆ ನಾವು ಶೋಲ್ಡರ್ ಮೆಜರ್ಮೆಂಟ್ ತಗೋಬೇಕು. ಶೋಲ್ಡರ್ ಪ್ಲಸ್ ನೆಕ್ ವಿಡ್ತ್. ನೋಡಿ, ಇದು ವೇಸ್ಟ್ ಮೆಜರ್ಮೆಂಟ್ ಎಷ್ಟು ಬಂದಿದೆ, 8.1 ಬಂದಿದೆ. 8.1 ಅಂದರೆ ನಮಗೆ 32.5 ಅಲ್ವಾ ಬಂದಿದ್ದು, 32.5 ಅಷ್ಟು ಬಂದಿದೆ. ನೆಕ್ಸ್ಟ್ ನಾವು ಚೆಸ್ಟ್ ಮೆಜರ್ಮೆಂಟ್ ಮಾಡೋಣ, ಆಮೇಲೆ ನಾವು ನೆಕ್ ವಿಡ್ತನ್ನು ಮಾರ್ಕ್ ಮಾಡೋಣ. ಚೆಸ್ಟ್ ಮೆಜರ್ಮೆಂಟ್ ನೋಡಿ, ಚೆಸ್ಟಲ್ಲಿ ಈ ರೀತಿ ತಗೊಳ್ಳಿ. ನೋಡಿ, ಈ ಉಕ್ಸ್ ಪಟ್ಟಿ ಏನಿದೆಯೋ ಉಕ್ಸ್ ಪಟ್ಟಿ ಕಡೆ ಟೇಪ್ನ ಈ ರೀತಿ ಇಟ್ಕೊಂಡು ನಿಮ್ಗೆ ಇಲ್ಲಿ ಈ ಕಂಕಳು ಎಲ್ಲ ಟಚ್ ಆಗಿದೆಯೋ ಅಲ್ಲಿಗೆ ಈ ರೀತಿ ಟೇಪ್ನ ಮತ್ತು ಕ್ಲಾತ್ ಎರಡನ್ನು ಈ ರೀತಿ ಟೈಟಾಗಿ ಇಟ್ಕೊಂಡು ಈ ಥರ ತಗೊಳ್ಳಿ. ನೋಡಿ, ನಮಗಿಲ್ಲಿ 9.5 ಚೆಸ್ಟ್ ಬಂತು. 9.5ಗೆ ನಾವು 1.5 ಇಂಚು ಆ್ಯಡ್ ಮಾಡ್ಕೋಬೇಕು ಎಕ್ಸ್ಟ್ರಾ ಮಾರ್ಜಿನ್ಗೆ. ಸೊ ಇಷ್ಟಾದಮೇಲೆ 9.5 ನಮಗೆ ಚೆಸ್ಟ್ ಮೆಜರ್ಮೆಂಟ್ ಬಂತಲ್ವಾ. 9.5 4 ಸುತ್ತಳತೆ ಅಷ್ಟು ಬರಬೇಕಂದ್ರೆ ನಾವು ಎಷ್ಟು ತಗೋಬೇಕು, 9.5 ಚೆಸ್ಟ್ ಮೆಜರ್ಮೆಂಟ್ ಬಂದಿದೆ ಅಂದರೆ ನಮಗೆ ಫುಲ್ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂದರೆ ಆಗ ನಮಗೆ 38 ಬರುತ್ತೆ. 9 4 36 ಪ್ಲಸ್ 2 ಎಷ್ಟಾಗುತ್ತೆ, 38 ಆಗುತ್ತೆ. 38 ಚೆಸ್ಟ್ ಮೆಜರ್ಮೆಂಟ್ ಆದಾಗ ನಮಗೆ ಕಂಪಲ್ಸರಿ ನಮಗಿಲ್ಲಿ 2.5 ನಾವು ನೆಕ್ ವಿಡ್ತ್ 2.5 ತಗೊಳ್ಳೇಬೇಕು. ನಿಮಗೆ 30ರಿಂದ ಒಳಗಡೆ ಬಂತು ಚೆಸ್ಟ್ ಮೆಜರ್ಮೆಂಟು, 32 30 28 ಈ ರೀತಿ ಬಂತು ಅಂದರೆ ನೀವು ಇಲ್ಲಿ 2 ಕಾಲು ತಗೊಂಡ್ರು ನಿಮ್ಗಾಗುತ್ತೆ. ಇದು 38 ದೊಡ್ಡ ಸೈಜ್ ಬ್ಲೌಸ್ ಆಗಿರೋದ್ರಿಂದ ನಮಗಿದು 2.5 ಶೋಲ್ಡರ್ ತಗೊಳ್ಳೋಣ, ನೆಕ್ ವಿಡ್ತ್ ತಗೊಳ್ಳೋಣ.
ಈಗ ಶೋಲ್ಡರ್ ಮೆಜರ್ಮೆಂಟ್, ನೆಕ್ ವಿಡ್ತ್ 2.5 ತಗೊಂಡ್ಮೇಲೆ ಇಲ್ಲಿ 1/4 ಇಂಚು ಪೈಪಿಂಗ್ ಹೋಗುತ್ತೆ. ಇಷ್ಟಾದ್ಮೇಲೆ ನೆಕ್ಸ್ಟ್ ಶೋಲ್ಡರ್ ಮೆಜರ್ಮೆಂಟ್ ತಗೋಬೇಕು. ನೋಡಿ ಶೋಲ್ಡರ್ ನಾವು ಇಲ್ಲಿಂದ ಈ ರೀತಿ ಮೆಜರ್ಮೆಂಟ್ ತಗೊಂಡ್ರೆ ನಮ್ಗೆ ಇಲ್ಲಿ 2.5 ಬರುತ್ತೆ. ಶೋಲ್ಡರ್ ನಮ್ಗೆ 2.5 ಬರುತ್ತೆ. ಅದಕ್ಕೆ 1/2 ಇಂಚ್ ಆಡ್ ಮಾಡಿ ನಾವು 3 ಇಂಚಿನ ತಗೊಳ್ಳೋಣ. ಈ 1/4 ಇಂಚ್ ಏನು ಬಿಟ್ಟಿದ್ದೀವಿ ಪೈಪಿಂಗ್ ಅಂತ, ಈ 1/4 ಇಂಚ್ ಬಿಟ್ಟು ಇಲ್ಲಿಂದ 3 ತಗೊಳ್ಳೋಣ. ಶೋಲ್ಡರ್ ಇಷ್ಟು 3 ತಗೊಂಡ್ಮೇಲೆ ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ಕೌಂಟ್ ಮಾಡ್ಕೊಳ್ಳಿ. ನೋಡಿ 5 ಮುಕ್ಕಾಲು ಇದೆ. ಅದೇ 5 ಮುಕ್ಕಾಲನ್ನ ನೀವು ಇಲ್ಲೂ ಸಹ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೂ ಸಹ ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಆರ್ಮೋಲ್ ರೌಂಡ್. ನಿಮಗೆ ಎಲ್ರಿಗೂ ಬರೋ ಡೌಟ್ ಏನಂದ್ರೆ ಆರ್ಮೋಲ್ ರೌಂಡ್ ಯಾವ ಸೈಜ್ ಬ್ಲೌಸ್ಗೆ ಎಷ್ಟು ತಗೋಬೇಕು ಅನ್ನೋದು ಎಲ್ಲರಿಗೂ ಬರೋ ಡೌಟ್ ಇದು. ನೀವು ಆರ್ಮೋಲ್ ರೌಂಡ್ಗೆ ಆಲ್ಮೋಸ್ಟ್ ಎಲ್ಲರಿಗೂ 6, 5.5 ಈ ರೀತಿ ತಗೋಬೋದಾ ಅಂತ ಕೇಳ್ತೀರಾ. ಇಲ್ಲ, ಆ ರೀತಿ ಬರಲ್ಲ. ಒಂದೊಂದು ಮೆಜರ್ಮೆಂಟ್ ಬ್ಲೌಸ್ಗೆ ಒಂದೊಂದು ರೀತಿ ಬರುತ್ತೆ. ನೀವು ಆಯ್ತು ಈಗ 6 ತಗೊಳ್ಳೋಣ. ನೋಡಿ ನಾನು ಮೆಜರ್ಮೆಂಟ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನಾವು 6 ತಗೋತೀವಿ. ಈಗ ನಾವು ಅಂದಾಜಾಗಿ ಒಂದು 6 ತಗೊಂಡಿದ್ದೀವಿ ಅನ್ಕೊಳ್ಳಿ. 6 ತಗೊಂಡು ಒಂದು ಮಾರ್ಕ್ ಮಾಡಿದ್ದೀವಿ. ಇದಕ್ಕೆ 6 ಮೆಜರ್ಮೆಂಟ್ ಆಗುತ್ತಾ ಇಲ್ವಾ ಅನ್ನೋದು ಟೆಸ್ಟ್ ಮಾಡ್ತಾ ಇದೀವಿ. ಈಗ ಇಲ್ಲಿ 1/4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೂ 6 ಇಂಚ್ ಇದೆಯಲ್ಲ, ಮಿಡ್ಲ್ಗೆ 3 ಹತ್ರ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನಮ್ಗೆ ಇಲ್ಲಿ ಚೆಸ್ಟ್ ಪಾಯಿಂಟ್ ಎಷ್ಟು ಬಂದು, ಚೆಸ್ಟ್ ಮೆಜರ್ಮೆಂಟ್ ಎಷ್ಟು 9.5 ಇಷ್ಟು ತಗೊಂಡಿದ್ದಾದ್ಮೇಲೆ ನಾವು ಇವಾಗ ಆರ್ಮೋಲ್ ರೌಂಡ್ ತಗೊಳ್ಳೋಣ. ನೋಡಿ ಆರ್ಮೋಲ್ ರೌಂಡು ಈ ರೀತಿ ತಗೊಂಡ್ವಲ್ಲ, ಇವೆರಡು ಸೇರಿಸ್ಕೊಂಡು ಒಂದು ಲೈನ್ ಹಾಕೊಳ್ಳಿ. ಇಷ್ಟಾದ್ಮೇಲೆ ಈಗ ನಮ್ಗೆ ಆರ್ಮೋಲ್ ರೌಂಡು ಕರೆಕ್ಟಾಗಿ ಬಂದಿದೆಯಾ ಅಂತ ನಾವು ಚೆಕ್ ಮಾಡ್ಕೋಬೇಕು. ನೋಡಿ ಮೆಜರ್ಮೆಂಟ್ ಬ್ಲೌಸ್ನ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಟೇಪ್ನ ಈ ಶೋಲ್ಡರ್ ಅಟ್ಯಾಚ್ ಏನಿದೆಯೋ ಅಲ್ಲಿಂದ ಈ ರೀತಿ ಮೆಜರ್ ಮಾಡ್ಕೊಳ್ತಾ ಬನ್ನಿ. ನೋಡಿ ನಮ್ಗಿಲ್ಲಿ 8.5 ಬೇಕು ನಮಗೆ. ನೋಡಿ 8.5 ನಮ್ಗೆ ಆರ್ಮೋಲ್ ರೌಂಡ್ ಬೇಕು. ಇಲ್ಲಿ 8.5 ಬರುತ್ತಾ ಅಂತ ನಾವು ಚೆಕ್ ಮಾಡೋಣ. ಇಲ್ಲ 1/2 ಇಂಚು ಶೋಲ್ಡರ್ ಅಟ್ಯಾಚಿಗೆ ಬಿಟ್ಬಿಡಿ, ಅಲ್ಲಿಂದ ಕೌಂಟ್ ಮಾಡ್ಕೊಳ್ಳಿ. ನೋಡಿ ನಮಗೆ 8.5 ಬಂತು. ಕೆಲವೊಬ್ಬರಿಗೆ ನಮಗೆ ಇಲ್ಲಿ ಫಾರ್ ಎಕ್ಸಾಂಪಲ್ ಈಗ ನಮಗೆ ಇಲ್ಲಿ 9 ಬೇಕು. 9 ಬೇಕು ಅಂದರೆ ನಮ್ಗೆ ಇಲ್ಲಿ 8.5 ಬರುತ್ತೆ. ಆಗ ನಾವೇನು ಮಾಡಬೇಕು ನೋಡಿ, 8.5 ಬರುತ್ತಲ್ಲ, 8.5 ಇದೆ. ನಮ್ಗೆ ಇಲ್ಲಿ 9 ಬೇಕು. ಅವಾಗ ನಾವೇನು ಮಾಡಬೇಕು, ಆವಾಗ ಇದನ್ನು ಇನ್ನು ಸ್ವಲ್ಪ ಡೌನ್ ಮಾಡ್ಕೋಬೇಕು. ಈ ರೀತಿ ಒಂದು 1/2 ಇಂಚಿಗೆ ಈ ರೀತಿ ಡೌನ್ ಮಾಡಿಕೊಂಡು ನಾವಿಲ್ಲಿ ಕರ್ವ್ ತಗೊಳ್ಳೋದ್ರಿಂದ ಸುಮ್ಮನೆ ನಿಮಗೆ ರಫ್ ಸ್ಕೆಚ್ ಆಗಿ ತೋರಿಸ್ತೀನಿ ನೋಡಿ ನಾನು. ಅವಾಗ ಈ ಲೈನ್ ಇಲ್ಲಿಗೆ ಬರುತ್ತೆ, ಮಿಡ್ಲಿಗಂದರೆ ಈ ರೀತಿ ಬರುತ್ತೆ. ಈಗ ಇಲ್ಲಿಂದ ನಾವು ಮೆಜರ್ಮೆಂಟ್ ತೊಗೊಂಡ್ರೆ ನೋಡಿ 9 ಬರುತ್ತೆ. ಈ ರೀತಿ ನಾವು ನಮ್ಗೆ 8 ಬರಬೇಕು. ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಗೆ 8.5 ಬಂದಿದೆ ಅಂದರೆ ನಮ್ಗೆ 8 ಬೇಕು ಅಂದರೆ ಆಗ ಏನು ಮಾಡಬೇಕು, ನಾವು ಇದರಿಂದ ಸ್ವಲ್ಪ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಈ ರೀತಿ ಆರ್ಮೋಲ್ ರೌಂಡ್ನ ತಗೋಬೇಕು. ಈ ರೀತಿ ನಾವು ಪ್ರತಿಯೊಂದು ಬ್ಲೌಸ್ಗೂ ಆರ್ಮೋಲ್ ರೌಂಡು ಚೇಂಜಸ್ ಇರುತ್ತೆ. ನಾವು ಮೆಜರ್ಮೆಂಟ್ ಪ್ರಕಾರ ಮೆಜರ್ಮೆಂಟ್ ತೊಗೊಂಡು ನಮ್ಗೆ ಎಷ್ಟು ಬೇಕು ಅಂತ ಇದನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಆವಾಗ ನಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಈಗ ನಮ್ದು ರೆಡಿ ಮಾರ್ಕ್ ಬಂದು ಇದೆಲ್ಲ ಓಕೆನಾ. ಇದು ಇಷ್ಟ ಆದಮೇಲೆ ನಾವೇನು ಮಾಡಬೇಕು, ನೆಕ್ ಡೀಪ್ ಎಷ್ಟಿದೆ ಅಂತ ಕೌಂಟ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಈ ರೀತಿ ಹಾಕ್ಕೊಂಡು ಮಿಡ್ಲ್ಗೊಂದು ಈ ಥರ ಟೇಪ್ ಇಟ್ಕೊಂಡು ನೋಡಿ ಎಷ್ಟಿದೆ ನಮಗೆ 4.25. ನಮಗೆ 4.25 ಅಂದರೆ ನಮ್ಗೆ ಇಲ್ಲಿ 1/2 ಇಂಚು ಮಾರ್ಜಿನ್ಗೆ ಹೋಗುತ್ತಲ್ಲ, 4.25ಗೆ 1/2 ಇಂಚ್ ಎಕ್ಸ್ಟ್ರಾ ಇದು ಮಾಡೋದು ಏನಾಗುತ್ತೆ 4.25 ಆಗುತ್ತೆ. 4.25ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ಪೈಪಿಂಗಿಗೆ 1/4 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. ಇಷ್ಟ ಆದಮೇಲೆ ನಮಗೆ ಡೀಪ್ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ 10.25 ಬರುತ್ತೆ. 10.25 ಇಲ್ಲಿ 2.5 ತೊಗೊಂಡಿದ್ದೀವಲ್ಲ, ಇಲ್ಲಿ 3ಗೆ 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡು ಒಂದು ಲೈನ್ ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡು ಇವೆರಡನ್ನು ಸೇರಿಸ್ಕೊಳ್ಳಿ. ಇವೆರಡನ್ನು ಸೇರಿಸ್ಕೊಂಡಾಗ ಏನಾಗುತ್ತಪ್ಪ ನಮಗೆ ಅಂದರೆ ನೋಡಿ, ಇದು ಡೀಪ್ ನೆಕ್ ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ನಮಗೆ ಆರ್ಮೋಲ್ ಹತ್ರ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ. ಆಗ ಏನು ಮಾಡ್ಬೇಕು ನಾವು ಅಂದರೆ ಒಂದು 1/4 ಇಂಚಷ್ಟು ನೋಡಿ ಈ ರೀತಿ 1/4 ಇಂಚಷ್ಟು ಒಳಗಡೆಗೆ ಮಾರ್ಕ್ ಮಾಡ್ಕೊಂಡು ನಾವು ಇದನ್ನ ಸೇರಿಸ್ಕೊಂಡ್ರೆ ನಮ್ಗೆ ಇಲ್ಲಿ ರಿಂಕಲ್ ಅನ್ನೋದು ಅವಾಯ್ಡ್ ಆಗುತ್ತೆ. ಇದೊಂದು ಟ್ರಿಕ್ ನಿಮಗೆ, ಅದಕ್ಕೆ ಹೇಳೋದು ಫುಲ್ ವಿಡಿಯೋ ನೋಡಿ ನಿಮಗೆಲ್ಲ ಪೂರ್ತಿಯಾಗಿ ಅರ್ಥ ಆಗುತ್ತೆ ಅಂತ. ಇಲ್ಲಿ 1/4 ಇಂಚು ಒಳಗಡೆ ಹಾಕೊಳ್ಳೋದ್ರಿಂದ ನೀವು ಈ ಆರ್ಮೋಲ್ ಹತ್ರ ರಿಂಕಲ್ ಬರೋದನ್ನ ಅವಾಯ್ಡ್ ಮಾಡ್ಬೋದು. ಡೀಪ್ ನೆಕ್ ಆದಾಗ, ಡೀಪ್ ನೆಕ್ ಅಲ್ಲಪ್ಪ ಇದು 8.5 ಇಲ್ಲ 8, 9 ಇಷ್ಟು ತಗೊಂಡಾಗ ನಿಮಗೆ ಇಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಲ್ಲ. 9ರಿಂದ ಮೇಲೆ ಹೋದರೆ 9, 9.5, 10, 10.5, 11, 11.5 ಈ ರೀತಿಯಾಗಿ ಡೀಪ್ ಜಾಸ್ತಿ ಆಗ್ತಾ ನಿಮ್ಗೆ ಇಲ್ಲಿ ರಿಂಕಲ್ ಆಗೋ ಚಾನ್ಸಸ್ ಇರುತ್ತೆ. ಆಗ ನೀವು ಇಲ್ಲಿ ಸ್ವಲ್ಪ 1/4 ಇಂಚ್ ಇಲ್ಲ 1/2 ಇಂಚು ಈ ರೀತಿ ಕರ್ವ್ ಆಗಿ
ಲೈನ್ ಹಾಕೊಳ್ಳೋದ್ರಿಂದ ನಿಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ. ಇಷ್ಟಾದ್ಮೇಲೆ ನೋಡಿ ಈ ರೀತಿಯಾಗಿ ರೌಂಡ್ ಅನ್ನೋದು ಮಾಡ್ಕೊಳ್ಳಿ. ಇಷ್ಟಾದ್ಮೇಲೆ ನಮಗೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಡಾಟ್ ಪಾಯಿಂಟ್ನ ಈ ಶೋಲ್ಡರ್ ಮಿಡ್ಲ್ಗೆ ಈ ರೀತಿ ಟೇಪ್ ಇಟ್ಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ. ನಿಮಗೆ ಡಾಟ್ ಉದ್ದ ಎಷ್ಟು ಬೇಕಪ್ಪ ಅಂದ್ರೆ ಯೂಶಲಿ ಆಲ್ಮೋಸ್ಟ್ 14 ಇಂಚಸ್ ಲೆಂತ್ ಇದೆ ಅಂತಂದ್ರೆ ಬ್ಲೌಸ್ಗೆ ಒಂದು 4 ಇಂಚಷ್ಟು ನೀವು ಈ ಡಾಟ್ ಮಾರ್ಕ್ನ ಉದ್ದ ತಗೋಬಹುದು. 15 ಇದೆ ನಮಗೆ, 16 ಇದೆ ಬ್ಲೌಸ್ ಲೆಂತ್ ಅಂದ್ರೆ ನೀವು 4.5ವರೆಗೂ ತಗೋಬಹುದು. ಇಲ್ಲ ನಮಗೆ 12 ಇದೆ, 12.5, 13 ಈ ರೀತಿ ಇದ್ದಾಗ ನೀವು ಒಂದು 3.5 ಡಾಟ್ ಲೆಂತ್ ತಗೊಂಡ್ರೆ ನಿಮ್ಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ. ಸೊ ನಾನಿಲ್ಲಿ 4 ಇಂಚು ಡಾಟ್ ಪಾಯಿಂಟ್ ತಗೊಂಡಿದ್ದೀನಿ. ಇಷ್ಟಾದ್ಮೇಲೆ 1/2 ಇಂಚ್ ಈ ಕಡೆ, 1/2 ಇಂಚು ಈ ಸೈಡ್ ಒಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ನೀವು ಯಾವುದೇ ಬ್ಲೌಸ್ಗಾಗಲಿ 1/2 ಇಂಚು 1 ಇಂಚ್ ನೀವು ಡಾಟ್ ಹಿಡಿಲೇಬೇಕು. ಅವಾಗಲೇ ಬ್ಲೌಸ್ ಅನ್ನೋದು ಪರ್ಫೆಕ್ಟ್ ಆಗಿ ಬರೋದು. ಇದು ಕಂಪಲ್ಸರಿ. ಈ ಡಾಟ್ ಮಾರ್ಕ್ ಅನ್ನೋದು ಕಂಪಲ್ಸರಿ ಬ್ಲೌಸ್ಗೆ ಹಿಡಿಬೇಕು. ನೋಡಿ ಈ ರೀತಿ ಆದ್ಮೇಲೆ ಈ ಮಾರ್ಕಿಂಗ್ ವೀಲ್ ಏನಿದೆಯೋ ಮಾರ್ಕಿಂಗ್ ವೀಲಿಂದ ನಾನಿಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಸ್ಟಿಚ್ ಹಾಕ್ಬೇಕಾದ್ರೆ ಈಸಿ ಆಗಲಿ ಅಂತ ಈ ಮಾರ್ಕಿಂಗು ಬ್ಯಾಕ್ ಸೈಡು ಬಿದ್ದಿರುತ್ತೆ, ನಮ್ಗೆ ಸ್ಟಿಚ್ ಹಾಕೋಕ್ಕೆ ತುಂಬ ಈಸಿ ಆಗುತ್ತೆ ಅಂತ ನಾನು ಮಾರ್ಕಿಂಗ್ ವೀಲ್ ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬ ಹೆಲ್ಪ್ ಆಗುತ್ತೆ, ಎಸ್ಪೆಷಲಿ ಬಿಗಿನರ್ಸ್ಗೆ ಇದನ್ನು ತಗೊಳ್ಳಿ, ನಿಮಗೆ ಹೆಲ್ಪ್ ಆಗುತ್ತೆ. ಇಷ್ಟು ಬ್ಯಾಕ್ ಮಾರ್ಕಿಂಗು. ಇದು ಯಾವ ರೀತಿ ಇದೆಯೋ ಅದೇ ರೀತಿ ನಾನು ಕಟ್ ಮಾಡ್ಕೊತೀನಿ. ಮತ್ತು ಇನ್ನೊಂದು ಏನು ಗೊತ್ತಾ, ಇಲ್ಲಿ ಸೈಡ್ ನಾವು 1/2 ಇಂಚು ಈ ರೀತಿ ಕ್ರಾಸ್ ಆಗಿ ಕಟ್ ಮಾಡ್ಕೋಬೇಕು. ಸೈಡ್ ಫಿಟ್ಟಿಂಗು ಪರ್ಫೆಕ್ಟ್ ಆಗಿ ಬರುತ್ತೆ. ನೆಕ್ಸ್ಟ್ ನಾವು ಹಾಕೊಂಡು ಏನಾದ್ರು ಕೈ ಆಡಿಸ್ಬೇಕಾದ್ರೆ ಇಲ್ಲಿ ರಿಂಕಲ್ ಆಗೋ ಚಾನ್ಸಸ್ ಇರುತ್ತೆ. ಆ ರಿಂಕಲ್ನೆಲ್ಲ ಅವಾಯ್ಡ್ ಮಾಡುತ್ತೆ. ನಾವು ಇಲ್ಲಿ 1/2 ಇಂಚು ಈ ಥರ ಕ್ರಾಸ್ ಆಗಿ ತಗೊಳ್ಳೋದ್ರಿಂದ ಈ ರಿಂಕಲ್ ಅವಾಯ್ಡ್ ಆಗುತ್ತೆ, ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿರುತ್ತೆ. ಇದಿಷ್ಟು ಬ್ಯಾಕ್ ಮಾರ್ಕಿಂಗ್ ಅಂಡ್ ಕಟಿಂಗ್. ನಿಮ್ಗೆ ಈ ಒಂದು ಮಾರ್ಕಿಂಗಲ್ಲಿ ಮತ್ತು ಕಟಿಂಗಲ್ಲಿ ಏನೇ ಡೌಟ್ ಇದ್ರು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ ನಿಮಗೆ. ಇದು ಅರ್ಥ ಆಯಿತು ಅನ್ಕೋತೀನಿ. ನೀವು ಯಾವುದೇ ಬ್ಲೌಸ್ ತಗೊಳ್ಳಿ, ಮೆಜರ್ಮೆಂಟು ಆ ಬ್ಲೌಸ್ ನೀವು ಮೆಜರ್ಮೆಂಟ್ ತೊಗೊಂಡು ಆರ್ಮೋಲ್ ಆಗಿರ್ಬೋದು, ಶೋಲ್ಡರ್ ಆಗಿರ್ಬೋದು, ನೀವು ಅದಕ್ಕೆ ಹ್ಯಾಡ್ ಮಾಡೋದು ಇದೂ ಇಂಪಾರ್ಟೆಂಟು. ನೀವು ರೆಡಿ ಇರೋ ಅಷ್ಟೇ ತೊಗೊಂಡ್ರೆ ನಿಮಗೆ ಕರೆಕ್ಟಾಗಿ ಬರಲ್ಲ. ಅದಕ್ಕೆ 1/2 ಇಂಚು 3/4 ಇಂಚು ಹ್ಯಾಡ್ ಮಾಡಬೇಕಾಗುತ್ತೆ. ಎಲ್ಲೆಲ್ಲಿ ಎಷ್ಟೆಷ್ಟು ಹ್ಯಾಡ್ ಮಾಡಬೇಕು ಅನ್ನೋದನ್ನ ನಿಮಗೆ ಪರ್ಫೆಕ್ಟಾಗಿ ಗೊತ್ತಿರಬೇಕು. ಗೊತ್ತಿದ್ರೆ ಮಾತ್ರ ನಿಮಗೆ ಕಟ್ ಮಾಡೋದೆಲ್ಲ ಈಸಿ ಆಗುತ್ತೆ. ನೋಡಿ ಈಗ ಈ ಕ್ರಾಸ್ನ ಈ ರೀತಿ ಕಟ್ ಮಾಡಿದಾದ್ಮೇಲೆ ನಾನು ನೆಕ್ ಕಟ್ ಮಾಡ್ತಾ ಇಲ್ಲ, ನಾನು ನೆಕ್ಕು ಫ್ರಂಟ್ ಕಟ್ ಮಾಡಿದಾದ್ಮೇಲೆ ಕಟ್ ಮಾಡ್ತೀನಿ. ಇದಿಷ್ಟು ಬ್ಯಾಕು ಮಾರ್ಕಿಂಗ್ ಅಂಡ್ ಕಟ್ಟಿಂಗ್. ಈಗ ನಾವು ಫ್ರಂಟ್ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನ ನೋಡೋಣ. ನೋಡಿ ಈ ಫೋಲ್ಡಿಂಗ್ ಅನ್ನೋದು ನಮ್ಮ ಕಡೆ ಬರೋ ಥರ, ಮತ್ತು ಈ ಇದೆಯಲ್ಲ ಎಡ್ಜಸ್ಸು ಸಮ ಇರೋ ಥರ ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದಾದ್ಮೇಲೆ ನೀವು ಬ್ಯಾಕ್ ಏನು ಕಟ್ ಮಾಡಿದ್ದೀರೋ ಈ ಪೀಸ್ನ ಈ ರೀತಿ 1/4 ಇಂಚ್ ಮಾರ್ಜಿನ್ ಬಿಡಿ. ಮತ್ತೆ ಹೇಳ್ತಾ ಇದ್ದೀನಿ ನೋಡಿ, ಇಲ್ಲಿ 1/4 ಇಂಚ್ ಮಾರ್ಜಿನ್ ಬಿಟ್ಟು ನೀವು ಕ್ಲಾತ್ ಅನ್ನೋದು ಹಾಕೋಬೇಕು. 1/4 ಇಂಚ್ ಮಾರ್ಜಿನ್ ಯಾಕೆ ಬಿಡಬೇಕಪ್ಪ ಅಂದರೆ ಇಲ್ಲಿ ನಮಗೆ ಉಕ್ಸ್ಪಟ್ಟಿ ಕಾಜಾಪಟ್ಟಿಗೆ 1/4 ಇಂಚ್ ಬೇಕು. ಇಲ್ಲ ಅಂದರೆ ನಾವು 1/4 ಇಂಚ್ ಬಿಡದಿರ ನಾವು ಹಾಕೊಂಡಿದ್ದೀವಿ ಅಂತಂದರೆ ನಮಗೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಿಡ್ಲಲ್ಲಿ ಈ ರೀತಿ ನೀವೇನು ಕಟ್ ಮಾಡಿದ್ದೀರೋ ಬ್ಯಾಕ್ ಈ ರೀತಿ ಹಾಕಿದಾಗ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಕಂಪಲ್ಸರಿ ನೀವು ಇಲ್ಲಿ 1/4 ಇಂಚ್ ಬಿಡಲೇಬೇಕು. ಯಾಕಪ್ಪ ಅಂದರೆ ನಿಮಗೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಿಡ್ಲಲ್ಲಿ ಗ್ಯಾಪ್ ಬರುತ್ತೆ. ಗ್ಯಾಪ್ ಬರೋದು ಅವಾಯ್ಡ್ ಮಾಡಬೇಕಂದ್ರೆ ನಾವಿಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿಗೆ ಎಕ್ಸ್ಟ್ರಾ ಕ್ಲಾತ್ ಬಿಡಲೇಬೇಕು. ಇದು ಅಷ್ಟೇ ಕಂಪಲ್ಸರಿ ಬಿಡಬೇಕು. ಕಂಪಲ್ಸರಿ ಬಿಟ್ಟಾಗೆ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಇಷ್ಟಾದಮೇಲೆ ನೀವು ಸೇಮ್ ಇದೇನಿದೆಯೋ ಅದೇ ರೀತಿ ಸುತ್ತು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು 1/2 ಇಂಚ್ ಕಟ್ ಮಾಡಿದ್ದೀರಾ, 1/2 ಇಂಚ್ ಸೇರಿಸಿ ನೀವು ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕಿಂಗ್ ಏನಿದೆಯೋ ಸುತ್ತು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಈ ನೆಕ್ ಹತ್ರ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನಿಮಗೆ ಆರ್ಮೋಲ್ ಫ್ರಂಟ್ ತೆಗಿಬೇಕು ಅನ್ನೋ ಉದ್ದೇಶದಿಂದ ಈ ಮಾರ್ಕಿಂಗ್ ಇಲ್ಲಿ ಡೌನ್ ಬೀಳಕ್ಕೆ ಇದೊಂಚೂರು ಈ ರೀತಿ ಮಾರ್ಕಿಂಗ್ ವೀಲರ್ ರಬ್ ಮಾಡ್ಕೊಳ್ಳಿ. ಇಷ್ಟಾದ್ಮೇಲೆ ಬ್ಯಾಕ್ ಪಾರ್ಟ್ ಏನಿದೆಯೋ ಇದನ್ನ ರಿಮೂವ್ ಮಾಡಿ. ರಿಮೂವ್ ಮಾಡಿದಾದ್ಮೇಲೆ ನೋಡಿ ನೆಕ್ ಬಿಡ್ತು
ನಾನು 2.5 ತಗೊಂಡಲ್ಲ, 2.25 ಬರುತ್ತೆ. ಯಾಕಪ್ಪ ಅಂದರೆ ನಾವು 1/4 ಇಂಚ್ ಇಲ್ಲಿ ಮಾರ್ಜಿನ್ ಬಿಟ್ಟಿರ್ತೀವಲ್ಲ, ಸೊ ಹಾಗಾಗಿ ಇಲ್ಲಿ ನಾವು 1/4 ಇಂಚು ಉಕ್ಸ್ಪಟ್ಟಿ ಕಾಜಾಪಟ್ಟಿಗಾರಿಂದ 2.25 ಬರುತ್ತೆ. ಮತ್ತು ಇದು ಅಷ್ಟೇ ಡೀಪ್ ನೀವು ಯಾವ ಎಷ್ಟು ತಗೋತೀರಾ ಅಂತ ನೋಡಿ. ಉಕ್ಸ್ಪಟ್ಟಿ ಕಡೆ ಬ್ಲೌಸ್ ಈ ರೀತಿ ಇಟ್ಕೊಳ್ಳಿ. ಬ್ಲೌಸ್ ಈ ರೀತಿ ಇಟ್ಕೊಂಡು ಇಲ್ಲಿ 1/2 ಇಂಚ್ ಏನು ಮಾರ್ಜಿನ್ಗೆ 1/2 ಇಂಚ್ ಬಿಟ್ಟು ಇದನ್ನು ಈ ರೀತಿಯಾಗಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡ್ರೆ ನಿಮಗೆ ಡೀಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ನೋಡಿ. 6 1/2 1/2 ಇಂಚ್ ಬಿಟ್ಟು 6 1/2 ಅಂದರೆ ಇಲ್ಲಿ ನಮಗೆ ಇಲ್ಲಿ 2.25 ತಗೊಂಡಿದ್ದೀವಲ್ಲ, ಇಲ್ಲಿ ಅವ್ರಿಗೆ ರೌಂಡ್ ಶೇಪಲ್ಲಿ ಬೇಕು. ಸೊ ಹಾಗಾಗಿ ನೋಡಿ ಈ ರೀತಿ ಕರು ಸ್ಕೇಲ್ ಏನಿದೆಯೋ 3 ಇಂಚಸ್ ಮಾರ್ಕ್ ಮಾಡಿಕೊಂಡು ಈ ರೀತಿ ಇಟ್ಕೊಂಡು ನೋಡಿ, ಈ ರೀತಿ ಸೆಟ್ ಮಾಡಿಕೊಂಡು ಮಾರ್ಕಿಂಗ್ ಅನ್ನೋದು ಈ ರೀತಿ ಹಾಕೊಂಡು ಈಗ ಇದನ್ನಿಟ್ಟು ನೋಡೋಣ ನಮಗೆ ಕರೆಕ್ಟಾಗಿ ಬರುತ್ತಾ ಫ್ರಂಟ್ ಡೀಪು ಅನ್ನೋದು. ನೋಡಿ ನೋಡಿ ಇಲ್ಲಿ ಜಾಸ್ತಿ ಬರುತ್ತೆ. 1/2 ಇಂಚ್ ಡೌನ್ ಮಾಡ್ಕೊಳ್ಳಿ. 1/2 ಇಂಚ್ ಮಾರ್ಜಿನ್ ಬಿಟ್ಟು ಈ ರೀತಿ. ಅವಾಗ ಏನು ಮಾಡ್ಬೇಕು ನಾವಪ್ಪ ಅಂದರೆ ಈ ಗೋಲ್ ಏನಿದೆಯೋ ಇದನ್ನ ಕಡಿಮೆ ಮಾಡ್ಕೊಳ್ಳಿ. ಈಗ ನೋಡೋಣ ನೋಡಿ, ನಮಗೆ ಉಕ್ಸ್ಪಟ್ಟಿ ಕಾಜಾಪಟ್ಟಿಗೆ ಹೋಗಿ ನಮಗಿಲ್ಲಿ ಕರೆಕ್ಟಾಗಿ ನೆಕ್ ಅನ್ನೋದು ಬರುತ್ತೆ. ಇಷ್ಟು ಮಾರ್ಕ್ ಮಾಡಿದಾದ್ಮೇಲೆ ಈಗ ನಾವಿಲ್ಲಿ 1/2 ಇಂಚು ಫ್ರಂಟ್ ಶೇಪ್ಗೆ ಮಾರ್ಕ್ ಮಾಡ್ಕೊಳ್ಳಿ. 1/2 ಇಂಚ್ ನೀಟಾಗಿ ಈ ರೀತಿ ಶೇಪ್ ತಗೊಳ್ಳಿ. ಈ ರೀತಿ ಶೇಪ್ ತಗೊಂಡಿದ್ದಾದ್ಮೇಲೆ ನಾವು ಉಕ್ಸ್ಪಟ್ಟಿ ಕಾಜಾಪಟ್ಟಿಗೆ ಮಾರ್ಕ್ ಮಾಡ್ಕೋಬೇಕು. ಕ್ರಾಸ್ ಪಟ್ಟಿ ನೋಡಿ, ಈ ರೀತಿ ಲೆಂತ್ ನಾವು ತಗೊಂಡಾಗ ಇದರಲ್ಲಿ 2 ಇಂಚಸ್ ಮೈನಸ್ ಮಾಡಿಬಿಡಿ. ಯಾವುದೇ ಬ್ಲೌಸ್ಗಾಗಲಿ ನೀವು 2 ಇಂಚಸ್ ಮೈನಸ್ ಮಾಡಿ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಇಷ್ಟು ಹಾಕಿದ್ದಾದ್ಮೇಲೆ ಈಗ ನಾವಿಲ್ಲಿ ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡಬೇಕು. ಈಗ ಡಾಟ್ ಪಾಯಿಂಟ್ ಮಾರ್ಕ್ ಮಾಡಬೇಕಪ್ಪ ಅಂದರೆ ನೋಡಿ, ಇದು ಏನಿದೆ ಉಕ್ಸ್ಪಟ್ಟಿ ಕಡೆ ಏನಿದೆಯೋ ಇದನ್ನು ಈ ರೀತಿ ಇಡಿ ನೋಡಿ. ನಮ್ಗೆ ಇಲ್ಲಿ 1/4 ಇಂಚ್ ಹೋಗುತ್ತೆ ಪೈಪಿಂಗಿಗೆ, 1/4 ಇಂಚ್ ಬಿಟ್ಟು ಈ ರೀತಿ ಇಟ್ಕೊಳ್ಳಿ. ಇಲ್ಲಿ 1/2 ಇಂಚ್ ಹೋಗುತ್ತೆ, ಇಲ್ಲಿ 1/2 ಇಂಚ್ ಹೋಗುತ್ತೆ. ಎಷ್ಟಾಗುತ್ತೆ? 1/4 ಇಂಚ್ ನಮಗೆ ಎಕ್ಸ್ಟ್ರಾ ನೋಡಿ. ಈ ಮಾರ್ಕ್ ಮೇಲೆ ಇಟ್ಕೊಂಡು ನೀವು 1/4 ಇಂಚ್ ಎಕ್ಸ್ಟ್ರಾ ಬೇಕು ನಮಗೆ. ಇಲ್ಲಿಂದ 1/4 ಇಂಚ್ ಎಕ್ಸ್ಟ್ರಾ ಅಂದರೆ ಇಲ್ಲಿ ನೋಡಿ, ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ಏನು ಮಾಡಬೇಕಪ್ಪ ಅಂದರೆ ನೋಡಿ, ಈ ಡಾಟ್ ಈ ಮಿಡಲ್ ಡಾಟ್ ಎಲ್ಲಿ ಇದೆಯೋ ಮೆಜರ್ಮೆಂಟ್ ತಗೊಳ್ಳಿ. ಮಿಡಲ್ ಡಾಟ್ ನಮಗೆ 3.25 ಇದೆ. ಇಲ್ಲಿಂದ ಮಿಡಲ್ ಡಾಟ್ ಇಲ್ಲಿಂದ ಇಲ್ಲಿಗೆ 3.25 ಇದೆ. 3.25ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 3.25 ಅಂದರೆ ಇಲ್ಲಿ 1/4 ಇಂಚ್ ಉಕ್ಸ್ಪಟ್ಟಿಗೆ ಹೋಗುತ್ತಲ್ಲ, 3.25ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಇಷ್ಟಾದಮೇಲೆ ನೀವು ಡಾಟ್ ಪಾಯಿಂಟ್ ನೋಡಿ, ಇದು ಎಷ್ಟಿದೆ? 1 ಇಂಚ್ ಇದೆ. ಈ ಕಡೆ 1 ಇಂಚು, ಆ ಕಡೆ 1 ಇಂಚು. ಇನ್ನೊಂದು ನಿಮ್ಗೇನು ಗೊತ್ತಾ, ಚೆಸ್ಟ್ ಮೆಜರ್ಮೆಂಟ್ ಮೇಲೆ ನೀವು ಡಾಟ್ಸ್ ಮಾರ್ಕ್ ಮಾಡ್ಕೊಂಡ್ರೆ ನಿಮಗೆ ತುಂಬ ಈಸಿ ಆಗುತ್ತೆ. ಯಾವ ರೀತಿಯಪ್ಪ ಅಂದರೆ ನೋಡಿ, ಚೆಸ್ಟ್ ಈಗ ಹೆವಿ ಇತ್ತು ಚೆಸ್ಟ್ ಅಂದ್ಕೊಳ್ಳಿ, ನೀವು ಇಲ್ಲಿಂದ 2.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇನ್ನೂ ಚೆಸ್ಟ್ ಹೆವಿ ಇದೆ ಅಂದ್ಕೊಳ್ಳಿ, 40 ಸೈಜ್ ಚೆಸ್ಟ್ ಮೆಜರ್ಮೆಂಟು ಅಂದ್ಕೊಳ್ಳಿ, ನೀವು ಇಲ್ಲಿ 3 ಇಟ್ಕೊಂಡ್ರು ನಿಮಗೆ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಇದು 38 ಸೈಜ್ ಆಗಿರೋದ್ರಿಂದ ನಾನು 2.5 ತಗೋತಾ ಇದ್ದೀನಿ. 2.5ಗೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ, ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ಸ್ಟ್ರೈಟ್ ಲೈನ್ ಹಾಕಿದ್ಮೇಲೆ ಇದು ಅಷ್ಟೇ, ಇದು ಪಾಯಿಂಟ್ ತುಂಬ ಇಂಪಾರ್ಟೆಂಟು. ಏನು ಗೊತ್ತಾ, ಚೆಸ್ಟ್ ನಿಮಗೆ ಹೆವಿ ಇದೆ ಇಲ್ಲ ನಾರ್ಮಲ್ ಆಗಿದೆ ಕಡಿಮೆ ಇದೆ ಅನ್ನೋರಿಗೆ ಈ ಒಂದು ಮಾರ್ಕಿಂಗ್ ಅನ್ನೋದು ನಮಗೆ ಚೇಂಜಸ್ ಆಗುತ್ತೆ. ನೋಡಿ, ಚೆಸ್ಟ್ ಈಗ ನಾನು 38 ಸೈಜ್ ತೊಗೊಂಡಿದ್ದೀನಿ. ನಾನಿಲ್ಲಿ 1/2 ಇಂಚನ್ನ ಡೌನ್ ಮಾಡ್ತಾ ಇದ್ದೀನಿ. ಈ ಮಾರ್ಕಿಂಗ್ ಏನಿದೆಯೋ ಇದರಿಂದ 1/2 ಇಂಚು ಡೌನ್ ಮಾಡಿ ಒಂದು ಸ್ಟ್ರೈಟ್ ಲೈನ್ ಹಾಕೋತೀನಿ. ಇಷ್ಟು. ಈಗ ನಿಮಗೆ ಚೆಸ್ಟ್ ಹೆವಿ ಇತ್ತು, 40 ಸೈಜ್ ಬ್ಲೌಸು, 42, 46 ಈ ರೀತಿ ಚೆಸ್ಟ್ ಮೆಜರ್ಮೆಂಟ್ ಬಂದಾಗ ನೀವೇನು ಮಾಡಬೇಕು, ಇಲ್ಲಿ 3/4 ಇಂಚು ಇಲ್ಲ 1 ಇಂಚ್ವರೆಗೂ ನೀವು ಡೌನ್ ಅನ್ನೋದು ತಗೋಬೋದು. ಆಯಿತಾ? ಇದು ನಮ್ಗೆ ಚೆಸ್ಟ್ ಹೆವಿ ಇಲ್ಲ ಅನ್ನೋರು ಏನು ಮಾಡಬೇಕಂದ್ರೆ ಇಲ್ಲಿಂದ ಒಂದು 1/4 ಇಂಚ್ ಡೌನ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಇದೇ ಮಾರ್ಕಿಂಗ್ ಮೇಲೆ ತೊಗೊಂಡ್ರು ನಿಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ.
ಸೊ ನಾನು ಇಲ್ಲಿ 38 ಸೈಜ್ ಬ್ಲೌಸ್ ಕಟ್ ಮಾಡ್ತಾ ಇರೋದ್ರಿಂದ ನಾನು ಹಾಫ್ ಇಂಚನ್ನು ಇಲ್ಲಿಂದ ಇಲ್ಲಿಗೆ ಡೌನ್ ತೊಗೊಂಡಿದ್ದೀನಿ. ಹಾಫ್ ಇಂಚ್ ಇಲ್ಲಿಂದ ಡೌನ್ ತೊಗೊಂಡ್ಮೇಲೆ ನೋಡಿ ಇಲ್ಲಿಗೆ ಒಂದು ಮಾರ್ಕಿಂಗ್ ಅನ್ನೋದು ಈ ರೀತಿ ಸೇರಿಸ್ಕೊಂಡು ಹಾಕ್ಬಿಡ್ತೇವೆ. ನೋಡಿ ಇಲ್ಲಿಗೆ ಈಗ ಏನು ಮಾಡಬೇಕಪ್ಪ ಅಂದರೆ ಸೈಡ್ ಅಟ್ಯಾಚ್. ನೋಡಿ ಸೈಡ್ ಅಟ್ಯಾಚ್ ಅನ್ನೋದು ನಮಗೆ ಇಲ್ಲ ಹಾಫ್ ಇಂಚ್ ಬೇಕು. ಇದು ಸ್ಲೀವ್ ಅಟ್ಯಾಚ್ಗೆ ಹಾಫ್ ಇಂಚ್ ಬಿಟ್ಟು ನೋಡಿ ಇಲ್ಲೊಂದು ಹಾಫ್ ಇಂಚು ಇಲ್ಲೊಂದು ಹಾಫ್ ಇಂಚ್ ಬೇಕು. 1 ಇಂಚ್ ಆ್ಯಡ್ ಮಾಡಿ ನಾವಿಲ್ಲಿ ತಗೋಬೇಕು. ನೋಡಿ ಇಲ್ಲಿಗಿದೆ ನಮಗೆ ಮಾರ್ಕಿಂಗ್ ಅನ್ನೋದು. ಇಲ್ಲಿಂದ ನಾವು 1 ಇಂಚು ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಬರುತ್ತೆ. ಇಲ್ಲಿಗೆ ನೋಡಿ ಈ ಮಾರ್ಕಿಂಗ್ ಏನಿದೆಯೋ ಇಲ್ಲಿಂದ ಇಲ್ಲಿಗೊಂದು ಸ್ಟ್ರೈಟ್ ಆಗಿ ಲೈನ್ ಈ ರೀತಿ ಇಟ್ಕೊಂಡಿದ್ದಾದ್ಮೇಲೆ ಈಗ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ಈಗಲೂ ಅಷ್ಟೇ ನಾವಿಲ್ಲಿ 2.5 ಇಂಚ್ ನಾವೇನು ಡಾಟ್ ಮಾರ್ಕ್ ತಗೊಂಡಿದ್ದೀವೋ ಇದನ್ನ ಈ ರೀತಿ ಹಿಡಿದಾಗ ಈ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಅನ್ನೋದ್ರ ಮಧ್ಯೆ ತುಂಬಾ ಗ್ಯಾಪ್ ಬರುತ್ತೆ. ಸೊ ಬ್ಯಾಕ್ಗೆ ಇದು ಸೆಟ್ ಆಗಲ್ಲ. ಆಗ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ 1.5 ಇಂಚ್ನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿಗೆ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ 1.5 ಇಂಚ್ ಆ್ಯಡ್ ಮಾಡಿದಾದ್ಮೇಲೆ ಈ ಎಂಡಿಂಗ್ ಪಾಯಿಂಟ್ ಏನಿದೆಯೋ ಇಲ್ಲಿ 1.5 ಇಂಚ್ ಆ್ಯಡ್ ಮಾಡ್ಕೊಂಡ್ಮೇಲೆ ಇಲ್ಲಿಂದ ಇಲ್ಲಿಗೊಂದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ಸ್ಟ್ರೈಟ್ ಲೈನ್ ಹಾಕಿದಾಗ ನೋಡಿ ನಮಗೆ ಇಲ್ಲಿ 1/4 ಇಂಚ್ ನಮ್ಗೆ ಇಲ್ಲಿ ಆ್ಯಡ್ ಆಗುತ್ತೆ. ಸೊ ಇದು ಡಾಟ್ ಏನ್ ಹಿಡಿತೀವೋ ಹಿಡಿದಾಗಲೂ ಸಹ ಇದು ನಮಗೆ ಇಲ್ಲಿ ಸೈಡ್ ಅಟ್ಯಾಚ್ ಮಾಡ್ಬೇಕಾದ್ರೆ ಫ್ರಂಟ್ದು ಬ್ಯಾಕ್ದು ನಮಗೆ ಈ ಒಂದು ವೇರಿಯೇಷನ್ ಅನ್ನೋದು ಬರಲ್ಲ. ಪೀಸು ನಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ. ಇಷ್ಟಾದ್ಮೇಲೆ ನಾವು ಇವಾಗ ಏನು ಮಾಡಬೇಕು, ಈ ಪಾಯಿಂಟ್ ಏನಿದೆಯೋ ಫ್ರಂಟ್ ಡಾಟ್ ಏನಿದೆಯೋ ಅದನ್ನ ಮಾರ್ಕ್ ಮಾಡಿ ನೋಡಿ ಈ ರೀತಿ ಲೈನಿಂಗ್ ಈ ರೀತಿ ಈ ಮೆಜರ್ಮೆಂಟ್ ಬ್ಲೌಸ್ ಈ ರೀತಿ ಇಟ್ಕೊಂಡು ನೋಡಿ ನೋಡಿ ಆ ರೀತಿ ಆದ್ರೂ ಮಾಡ್ಬೋದು. ಇಲ್ಲಾಂದ್ರೆ ನೋಡಿ 5 ಇದೆಯಲ್ಲ ಮಿಡ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಒಂದು 2.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಷ್ಟಾದ್ಮೇಲೆ ನೋಡಿ ಈಗ ಇದು ಈ ಡಾಟ್ ವೆರಿ ಇಂಪಾರ್ಟೆಂಟ್. ನಾವು ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿ ಬರಬೇಕಂದ್ರೆ ಈ ಡಾಟ್ ನೀವು ಯಾವುದೇ ಹೆಚ್ಚು ಕಮ್ಮಿ ಮಾಡಿದ್ರೆ ನಿಮಗೆ ಫಿಟ್ಟಿಂಗ್ ಅನ್ನೋದು ನೀಟಾಗಿ ಬರಲ್ಲ. ನೋಡಿ ಈ 2.5 ಅರ್ಧ ಮಾಡ್ಕೊಂಡ್ರೆ 1/4 ಬರುತ್ತೆ. 1/4ಗೆ ಒಂದು ಮಾರ್ಕ್ ಮಾಡಿ 1/4 ಒಂದು ಮಾರ್ಕ್ ಮಾಡಿದಾದ್ಮೇಲೆ ಇಲ್ಲಿಂದ 3 ಇಂಚಿಗೆ ಒಂದು ಡಾಟ್ ಪಾಯಿಂಟ್ ಇಟ್ಕೊಳ್ಳಿ. ಇಲ್ಲ ನೀವು ಇಲ್ಲಿಂದನೂ ತಗೋಬೋದು ಡಾಟ್ ಪಾಯಿಂಟ್. ನೋಡಿ ನಮಗೆ 10.5 ಬೇಕು, ಇಲ್ಲಿಗೆ ಬರುತ್ತೆ. ಆಗ 3/4ಗೆ ನೋಡಿ 3/4ಗೆ ಇಲ್ಲಿ ನಮಗೆ ಡಾಟ್ ಪಾಯಿಂಟ್ ಬರುತ್ತೆ. ಸೊ ಇಲ್ಲಿ ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ನೋಡಿ ಇದು ನಮಗೆ 2 ಇಂಚಸ್ ನಮಗೆ ಗ್ಯಾಪ್ ಇರಬೇಕು ಒಂದೊಂದಕ್ಕೂ. ನೋಡಿ 2 ಇಂಚಸ್ ಇಲ್ಲಿಂದ ಇಲ್ಲಿಗೆ 2 ಇಂಚಸ್ ಇರುತ್ತೆ. ಇದಾದ್ಮೇಲೆ ನೋಡಿ ಈ ಲೈನ್ ಏನಿದೆಯೋ ಈ ಲೈನ್ ಸ್ಟ್ರೈಟ್ ಆಗಿ ಇಲ್ಲಿ ಆರ್ಮೋಲ್ ಡಾಟ್ ಅನ್ನೋದು ಬರುತ್ತೆ ನಮಗೆ. ಇದು ಅಷ್ಟೇ 2 ಇಂಚಸ್ಗೆ ನಮಗೆ ಗ್ಯಾಪ್ ಬೇಕು. ನೋಡಿ ಈ ರೀತಿಯಾಗಿ ಇಷ್ಟು. ಕೆಲವರು ಕೇಳ್ತಾರೆ ನಮಗೆ ಫ್ರಂಟ್ ಅಲ್ಲಿ ಈ ಡಾಟ್ ಪಾಯಿಂಟ್ ಏನಿದೆ ನಮ್ಗೆ ಶಾರ್ಪ್ನೆಸ್ ಬೇಕು, ಚೆಸ್ಟ್ ಹತ್ರ ಶಾರ್ಪ್ನೆಸ್ ಬೇಕು ಅಂತ ಕೇಳ್ತಾರೆ. ಆಗ ನಾವೇನ್ ಮಾಡಬೇಕು, ಈ ಡಿಸ್ಟೆನ್ಸ್ ಅನ್ನೋದನ್ನ ಕಡಿಮೆ ಮಾಡ್ಕೋಬೇಕು. ಈಗ ಇಲ್ಲೇನು ನಾವು 2.5 ಇಂಚ್ ತಗೊಂಡಿದೀವೋ ನೀವು 1 ಇಂಚ್ ತಗೊಂಡ್ರೆ ಇಲ್ಲ 1/4 ಇಂಚ್ ತಗೊಂಡ್ರೆ ನಿಮ್ಗೆ ಆ ಒಂದು ಶಾರ್ಪ್ನೆಸ್ ಅನ್ನೋದು ಬರುತ್ತೆ. ನಮಗೆ ಶಾರ್ಪ್ನೆಸ್ ಬೇಡ, ನಮಗೆ ರೌಂಡ್ ಆಗಬೇಕು, ನಮ್ಗೆ ಶೇಪ್ ಅನ್ನೋದು ರೌಂಡ್ ಆಗಬೇಕು, ಶಾರ್ಪ್ನೆಸ್ ಬೇಡ ಅನ್ನೋರಿಗೆ 2 ಇಂಚಸ್ನ ನೀವು ಬಿಟ್ಟು ಡಾಟ್ ಪಾಯಿಂಟ್ನ ಹಾಕೊಳ್ಳಿ. ಅದು ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ. ಕಸ್ಟಮರ್ ನಿಮ್ಗೆ ಯಾವ ರೀತಿ ಕೇಳಿದ್ರೆ ಬ್ಲೌಸ್ ಯಾವ ರೀತಿ ಬೇಕು, ಶಾರ್ಪ್ನೆಸ್ ಬೇಕು ಅಂತ ನೀವು ಈ ಡಿಸ್ಟೆನ್ಸ್ ಅನ್ನೋದನ್ನ ಕಡಿಮೆ ಮಾಡಿ. ಇಲ್ಲ ನಮಗೆ ರೌಂಡ್ ಆಗಿ ಬೇಕು, ಚೆಸ್ಟ್ ಪಾಯಿಂಟ್ ಶಾರ್ಪ್ನೆಸ್ ಬೇಡ ಅನ್ನೋರಿಗೆ ನೀವು 2 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಇಷ್ಟು ಇದು ಫ್ರಂಟ್ ಪಾರ್ಟ್. ಮತ್ತೆ ಇಲ್ಲಿಂದ ನೀವೇನ್ ಮಾಡಬೇಕು, 1/4 ಇಂಚ್ ಅಷ್ಟು ಈ ರೀತಿ ಕ್ರಾಸ್ ಆಗಿ ಲೈನ್ ಹಾಕೊಂಡು ಇಲ್ಲಿ ಕಟ್ ಮಾಡ್ಕೋಬೇಕು. ಯಾಕಪ್ಪ ಅಂದ್ರೆ ನಮ್ಗೆ ಇಲ್ಲಿ ಲೂಸ್ ಬರೋ ಚಾನ್ಸಸ್ ಇರುತ್ತೆ. ಪ್ಲಸ್ ನಮ್ಗೆ ಫ್ರಂಟ್ ಹತ್ರ ಲೂಸ್ ಬರಬಾರ್ದು, ಮತ್ತೆ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂದ್ರೆ ನಿಮಗೆ ಈ ಪಾಯಿಂಟು ತುಂಬಾ ಇಂಪಾರ್ಟೆಂಟು. ಈ ರೀತಿ 1/4 ಇಂಚ್ ಅಷ್ಟು ಕ್ರಾಸ್ ಆಗಿ ಈ ರೀತಿ ಲೈನ್ ಹಾಕೊಂಡು ಕಟ್ ಮಾಡ್ಕೊಂಡ್ರೆ ನಿಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ. ಇಷ್ಟು ಫ್ರಂಟ್ ಮಾರ್ಕಿಂಗು ಆಸ್ ಇಟ್ ಈಸ್ ಇದು ಯಾವ ರೀತಿ ಇದೆಯೋ ಅದೇ ರೀತಿ ಕಟ್ ಮಾಡ್ತೀನಿ. ನೋಡಿ ನಿಮಗೆ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ. ಕೆಲವು ಕಸ್ಟಮರ್ಸ್ ಹೇಳ್ತಾರೆ ನಮಗೆ ಬ್ರಾಡ್ ಆಗಬೇಕು, ಶೋಲ್ಡ್ರು ಡ್ರಾಪ್ ಆಗುತ್ತೆ, ಬ್ರಾಡ್ನೆಸ್ಸು ಬೇಕು, ಶೋಲ್ಡ್ರು ಡ್ರಾಪ್ ಆಗಬಾರ್ದು ಅನ್ನೋರಿಗೆ ನೀವು ಕಟ್ಟಿಂಗಲ್ಲಿ ಚೇಂಜಸ್ ಮಾಡ್ಕೊಳ್ಳೇಬೇಕು, ಕಂಪಲ್ಸರಿ ಆಗುತ್ತೆ. ಅದು ಯಾವ ರೀತಿ ಅಪ್ಪ ಅಂತ ನಾನು ಈಗ ನಿಮ್ಗೆ ಹೇಳ್ಕೊಡ್ತೀನಿ. ಇದು ಕಟ್ಟಿಂಗ್ ಆದಮೇಲೆ ತೋರಿಸ್ತೀನಿ ನಿಮಗೆ.
ಕೆಲವು ಬ್ರಾಡ್ ಆಗಬೇಕು, ನಮಗೆ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ, ಶೋಲ್ಡರ್ ಡ್ರಾಪ್ ಆಗಬಾರ್ದು ಅನ್ನೋರ್ಗೆ ನಾವೇನು ಮಾಡಬೇಕಪ್ಪ ಅಂದರೆ ಒಂದು 1/4 ಇಂಚಷ್ಟು ನೋಡಿ ಇಲ್ಲಿಂದ ನೆಕ್ಕಿಂದ ಈ ಕಡೆಗೆ, ನೆಕ್ಕಿಂದ ನೋಡಿ ಈ ಶೋಲ್ಡರ್ ಕಡೆಗೆ ಒಂದು 1/4 ಇಂಚಷ್ಟು ಈ ರೀತಿ, ಇದು 1/2 ಇಂಚ್ ಆಯಿತು, 1/4 ಇಂಚಷ್ಟು ನೀವು ನೋಡಿ ಈ ರೀತಿ 1/4 ಇಂಚಷ್ಟು ಹಿಂಗೆ ಕ್ರಾಸ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಅವಾಯ್ಡ್ ಆಗುತ್ತೆ, ಫಿಟ್ಟಿಂಗು ನೀಟಾಗಿ ಬರುತ್ತೆ. ಇವಾಗ ಈ ಡಾಟ್ ಪಾಯಿಂಟ್ ಏನಿದೆಯೋ ಅದ್ರ ಮೇಲೆ ಮಾರ್ಕ್ ವೀಲಿಂದ ನಾವು ಈ ರೀತಿ ಮಾರ್ಕ್ ಮಾಡ್ಕೋಬೇಕು, ನಿಮ್ಗೆ ಸ್ಟಿಚಿಂಗ್ಗೆ ಈಸಿ ಆಗುತ್ತೆ ಅಂತ. ಎಸ್ಪೆಷಲಿ ಬಿಗಿನರ್ಸಿಗೆ ಈ 1/4 ಇಂಚ್ ಏನು ನಾವು ಕ್ರಾಸ್ ಆಗಿ ತೊಗೊಂಡಿದ್ದೀವೋ ಅದನ್ನ ಈ ರೀತಿ ಕಟ್ ಮಾಡಬೇಕು. ನೋಡಿ ಮಾರ್ಕ್ ವೀಲಿಂದ ನಾವು ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಈ ಮಾರ್ಕಿಂಗ್ ಅನ್ನೋದು ಈ ಪೀಸ್ ಮೇಲೂ ಬೀಳುತ್ತೆ, ನಾವು ಸ್ಟಿಚ್ ಮಾಡ್ಕೋಬೇಕಾದ್ರೆ ನಮಗೆ ಈಸಿ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ಮಾರ್ಕಿಂಗ್ ವೀಲ್ನ ಯೂಸ್ ಮಾಡೋದು. ಈಗ ಫ್ರಂಟ್ ಕಟ್ಟಿಂಗ್ ಆಯಿತು, ಬ್ಯಾಕ್ ಕಟ್ಟಿಂಗ್ ಆಯಿತು, ಈಗ ಸ್ಲೀವ್ ಕಟ್ಟಿಂಗ್. ಸ್ಲೀವ್ ಕಟ್ಟಿಂಗ್ ಯಾವ ರೀತಿ ಮಾಡಬೇಕು ಅಂದರೆ, ನಾವು ಈ ಆರ್ಮ್ ರೌಂಡು ಬೇಸಸ್ ಮೇಲೆ ಸ್ಲೀವ್ ಕಟ್ಟಿಂಗ್ ಮಾಡೋದು ತುಂಬ ಈಸಿಯಾಗಿ, ಈಸಿ ಮೆಥಡಲ್ಲಿ. ಕೆಲವರು ಸ್ಲೀವ್ ಕಟ್ಟಿಂಗ್ಗೆ ದೊಡ್ಡ ಟಾಸ್ಕ್ ಆಗಿಬಿಟ್ಟಿರ್ತದೆ, ತುಂಬ ಕಷ್ಟಪಟ್ಟು ಸ್ಲೀವ್ ಕಟ್ ಮಾಡ್ತಾರೆ. ಸ್ಲೀವ್ ಕಟ್ಟಿಂಗು ಒನ್ಸ್ ಅರ್ಥ ಮಾಡ್ಕೊಂಡ್ರೆ ಆ ಟ್ರಿಕ್ಸ್ನ ನೀವು ಈಸಿಯಾಗಿ ಕಟ್ ಮಾಡ್ಕೋಬೋದು. ಯಾವುದೇ ಮೆಷರ್ಮೆಂಟ್ ಬ್ಲೌಸ್ಗಾದರೂ ಸಹ ನೀವು ನೀಟಾಗಿ ಕಟ್ ಮಾಡ್ಕೋಬೋದು. ನೋಡಿ ಇವಾಗ ನಾವು ಈ ಆರ್ಮ್ ರೌಂಡ್ ಅನ್ನೋದು ನಮ್ಗೆ ಎಷ್ಟು ಬಂತು, 8.5 ಬಂತು ಇಲ್ಲಿಗೆ ಅಲ್ವಾ. ನೋಡ್ಕೊಳ್ಳಿ, ನಾವಿಲ್ಲಿ 1/2 ಇಂಚ್ ಬಿಟ್ಟು ಕೌಂಟ್ ಮಾಡ್ಕೊಂಡಿದ್ವಿ, ನಮ್ಗೆ ರೆಡಿ 8.5 ಬೇಕು. ಈಗ ನಾವು ಈ 1/2 ಇಂಚು ಸೇರಿಸಿ ನಾವು ಮೆಷರ್ಮೆಂಟ್ ತಗೊಳ್ಳೋಣ. ನೋಡಿ 9 ಬರುತ್ತೆ, ಇಲ್ಲ 1/2 ಇಂಚು ಹೋದರೆ ನಮ್ಗೆ 8.5 ಬರುತ್ತೆ. ನಮ್ಗೆ ರೆಡಿ ಈ ಎಕ್ಸ್ಟ್ರಾ ಬಟ್ಟೆ ಬಿಟ್ಟು ನೋಡಿ 10.5 ನಮಗೆ ಆರ್ಮೋಲ್ ರೌಂಡ್ ಅನ್ನೋದು 10.5 ಬರ್ತಾ ಇದೆ. 10.5 ನಾವು ಇವಾಗ ಇದನ್ನ 1 ಇಂಚು ಮೈನಸ್ ಮಾಡ್ಬಿಡೋಣ. ಎಲ್ಲರಿಗೂ ಅಷ್ಟೇನೆ ಆ ರೀತಿ ಆರ್ಮೋಲ್ ಕೌಂಟ್ ಮೆಷರ್ ತಗೊಂಡು ರೌಂಡು 1 ಇಂಚ್ ಮೈನಸ್ ಮಾಡಿ, ಇಲ್ಲ 1/4 ಇಂಚ್ ಮೈನಸ್ ಮಾಡಿ, ನಿಮಗೆ ಈ ಸೈಡ್ ಅಟ್ಯಾಚ್ ಫಿಟ್ಟಿಂಗು ಕರೆಕ್ಟಾಗಿ ಬರುತ್ತೆ, ಯಾವುದೇ ಬಟ್ಟೆ ವ್ಯತ್ಯಾಸ ಇಲ್ದಿರ. ನೋಡಿ ಈಗ ನಮ್ಗೆ ಎಷ್ಟು ಬಂತದು, 10.5 ಬಂತು. 10.5 10.5 ಅಲ್ಲಿ ಮೈನಸ್ 1 ಮಾಡಿದ್ರೆ ನಮಗೆ 9.5. 9.5 ನಮಗೆ ಆರ್ಮೋಲ್ ಲೂಸ್ ಅನ್ನೋದು ನಮಗೆ 9.5 ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ಬ್ಲೌಸಲ್ಲಿ ನಮಗೆ ಶಾರ್ಟ್ ಸ್ಲೀವು ನೋಡಿ, ಇಲ್ಲ ನೀವು ಬ್ಲೌಸ್ ಮೆಜರ್ಮೆಂಟ್ ಅಲ್ಲೇ ತಗೊಳ್ಳೋದಾದ್ರೆ ಈ ರೀತಿಯಾಗಿ ಬ್ಲೌಸ್ನ ಈ ರೀತಿ ಹಾಕೊಳ್ಳಿ, 1/2 ಇಂಚಿನ ಮಾರ್ಜಿನ್ ಬಿಡಿ. ಈ ರೀತಿ 1/2 ಇಂಚಿನ ಈ ಕಡೆ ಮಾರ್ಜಿನ್ ಬಿಡಿ ಸ್ಟಿಚಿಂಗಿಗೆ. ಇದು ನೀಟಾಗಿ ಈ ಥರ ಇಟ್ಕೊಳ್ಳಿ. ನೋಡಿ ಇದೇನಿದೆ ಶೋಲ್ಡರ್ ಅಟ್ಯಾಚು, ಅದಕ್ಕೆ ಅಟ್ಯಾಚ್ ಮಾಡೋಕೆ 1/2 ಇಂಚ್ ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಲೂಸ್ ಮೇಲೆ ಇಲ್ಲಿ 1/2 ಇಂಚು ಸ್ಟಿಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ನಿಮಗೆ ಮಾರ್ಕಿಂಗ್ ಅನ್ನೋ ಸ್ಲೀವ್ದು ಪರ್ಫೆಕ್ಟ್ ಆಗಿ ಬರುತ್ತೆ. ಸ್ಲೀವ್ ಉದ್ದ ಎಷ್ಟು ಬೇಕು ನಮಗೆ, 6.5 ಇದೆ. ಇಲ್ಲೂ 6.5ಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ಇಷ್ಟ ಆಗ್ತಿದ್ದಾದ್ಮೇಲೆ ನಮಗೆ ಈ ಒಂದು ಡೌನ್ ನೋಡಿ 4 ರೆಡಿ ಬ್ಲೌಸಲ್ಲಿ ನಮಗೆ 4 ಇದೆ. 9.5ಗೆ ಇಲ್ಲಿ ನಾವು ಎಕ್ಸ್ಟ್ರಾ ಏನು ಬಟ್ಟೆ ಬಿಟ್ಟಿದೆಯೋ 1.5 ಇಂಚನ್ನ ಮೈನಸ್ ಮಾಡೋಣ. ಇದರಲ್ಲಿ 1.5 ಇಂಚ್ ಮೈನಸ್ ಮಾಡಿದ್ರೆ ನಮಗೆ ಇದು ಇಲ್ಲಿ ಎಷ್ಟು ಬೇಕು ನಮಗೆ 8.5 ಬೇಕು. ಇಲ್ಲಿಂದ ನಾವೇನು ರೌಂಡು ಕೌಂಟ್ ಮಾಡಿದೀವೋ ನೋಡಿ, 1 ಇಂಚ್ ನಿಮ್ಗೆ ತೋರಿಸ್ತೀನಿ ಅರ್ಥ ಆಗೋ ಥರ. ಇಲ್ಲಿ 1/2 ಇಂಚ್ ನಾವು ಬಿಟ್ಟರೆ ನಮಗೆ 8.5 ಬರಬೇಕಲ್ವಾ. ನೋಡಿ 8.5 ನಮಗೆ ಇಲ್ಲಿ ನಮ್ಗೆ ರೆಡಿ ಬೇಕಾಗಿರೋದು 8.5. ಈ 8.5 ಇಲ್ಲಿ ತಗೊಳ್ಳೋಣ. ನೋಡಿ ಇಲ್ಲಿಂದ ನೋಡಿ ನಮಗೆ 8.5 ಕರೆಕ್ಟಾಗಿ ಬರ್ತಾ ಇದೆ ಅನ್ಸುತ್ತೆ. ನೋಡಿ ಕಾಣಿಸ್ತಾ ಇದೆಯಾ, 8.5 ಇಲ್ಲಿಗೆ ಬರುತ್ತೆ. 8.5 ತಗೊಂಡು ಉಳಿದಿದ್ದು ನಾವು ಮಾರ್ಜಿನ್ಗೆ 1.5 ತಗೋತಾ ಇದ್ದೀವಿ. ಇಷ್ಟ ಆದಮೇಲೆ ಇಲ್ಲಿ ಒಂದು 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಒಂದು ಡ್ರಾ ಮಾಡ್ಕೊಳ್ಳಿ. ಇಲ್ಲಿ ಸ್ಟ್ರೈಟ್ ಲೈನ್ ಹೇಳ್ಕೊಂಡು ನೀವು ಇಲ್ಲಿ ಸ್ಲೀವ್ ಅನ್ನೋದು ಶೇಪ್ ಕೊಡಬೇಕು. ನೋಡಿ
ಈ ರೀತಿ 1/4 ಇಂಚ್ ಡಿಸ್ಟೆನ್ಸಲ್ಲಿ ಶೇಪನ್ನು ಬರುತ್ತೆ. ನಮಗಿಲ್ಲಿ ಶಾರ್ಟ್ ಸ್ಲೀವಲ್ಲೇ ಬಫ್ ಇಡಿ ಅಂತ ಹೇಳಿದ್ದಾರೆ ಕಸ್ಟಮರ್. ಈ ಒಂದು ಏನಿದೆಯೋ ಈ ಶಾರ್ಟ್ ಸ್ಲೀವ್ ಇಷ್ಟಿದೆಯಲ್ಲ ಈ ಲೆಂತಲ್ಲೇ ನಮಗಿಲ್ಲಿ ಸ್ವಲ್ಪ ಲೈಟಾಗಿ ಬಫ್ ಬೇಕು ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ನಾನಿಲ್ಲಿ ಬಫ್ಗೆ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿಂದ ಇದು ಅಷ್ಟೇ. ನಿಮ್ಮ ಕಸ್ಟಮರ್ ಯಾವ ರೀತಿ ನಿಮ್ಮನ್ನು ಕೇಳ್ತಾರೋ ಎಷ್ಟು ಬಫ್ ಬೇಕು, ನಮಗೆ ಇಷ್ಟೇ ಫ್ರಿಲ್ಸ್ ಬೇಕು ಅಂತ ಕೇಳ್ತಾರೆ. ಒಂದು 3-4 ಫ್ರಿಲ್ ಆದರೆ ಸಾಕು, ಇಲ್ಲ ನಮಗೆ 7-8 ಫ್ರಿಲ್ ಬೇಕು, ಬಫ್ ಜಾಸ್ತಿ ಎತ್ಕೋಬೇಕು ಅಂತ ಕೇಳೋರ ಮೇಲೆ ಈ ಒಂದು ಬಟ್ಟೆ ನಮಗೆ ವೇರಿಯೇಷನ್ ಆಗುತ್ತೆ. ನಮಗೆ ಕೇಳಿರೋ ಕಸ್ಟಮರು ತುಂಬ ಜಾಸ್ತಿ ಬಫ್ ಬೇಡ, ಕಮ್ಮಿನೂ ಬೇಡ, ನಾರ್ಮಲ್ ಆಗಿರಲಿ ಅಂತ ಕೇಳಿದ್ದಾರೆ. ಸೊ ನಾನಿಲ್ಲಿ ಅವರಿಗೆ 3 ಇಂಚಸ್ ತಗೋತೀನಿ. ನೀವು 4 ಇಂಚ್ 4.25 ಇಂಚ್ ತಗೊಂಡ್ರು ನಿಮಗೆ ಬಫ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಬಫ್ ಸ್ವಲ್ಪ ಲೈಟಾಗಿ ಸ್ವಲ್ಪ ಜಾಸ್ತಿನೇ ಬರುತ್ತೆ. ನೀವಿಲ್ಲಿ ಕಡಿಮೆ 3 ಇಂಚು, ಒಂದು 4 ಫ್ರಿಲ್ 5 ಫ್ರಿಲ್ ಬರುತ್ತೆ. ನೀವು ಇಲ್ಲ ನಮ್ಗೆ 1-2 ಫ್ರಿಲ್ ಬೇಕು, ತುಂಬ ಎತ್ಕೋಬಾರ್ದು ಅನ್ನೋರಿಗೆ ನೀವಿಲ್ಲಿ ಕಡಿಮೆ ತಗೊಂಡ್ರು ನಡೆಯುತ್ತೆ. 2 ಇಂಚಸ್ಸು ತಗೋಬೋದು. 1-2-3 ಫ್ರಿಲ್ ಸಾಕು ನಮಗೆ ಅನ್ನೋರಿಗೆ 2 ಇಂಚಸ್ ತಗೋಬೋದು. ನಾನಿಲ್ಲಿ ನಮ್ಮ ಕಸ್ಟಮರು ತುಂಬ ಜಾಸ್ತಿನೂ ಬೇಡ ಕಡಿಮೆನೂ ಬೇಡ, ಮೀಡಿಯಮ್ ಆಗಿ ಒಂದು 4-5 ಫ್ರಿಲ್ ಬೇಕು ಅಂದಿದ್ದಕ್ಕೆ ನಾನು 3 ಇಂಚ್ ತಗೋತಾ ಇದ್ದೀನಿ. ನಿಮ್ಮ ಕಸ್ಟಮರ್, ನಿಮ್ಮ ಬ್ಲೌಸ್ ಕೊಡೋ ಕಸ್ಟಮರು ಯಾವ ರೀತಿ ಕೇಳ್ತಾರೋ ಅದ್ರ ಮೇಲೆ ನೀವು ಈ ಬಟ್ಟೆ ಅನ್ನೋದು ತಗೋಬೇಕಾಗತ್ತೆ. ಇಲ್ಲಿಂದ ಇಲ್ಲಿಗೆ 4-4.25 ತಗೊಂಡ್ರು ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಇಷ್ಟ ಆದಮೇಲೆ ನಾವು ಇಲ್ಲಿಂದ 2 ಇಂಚಸ್ ಅನ್ನೋದು ಮೈನಸ್ ಮಾಡೋಣ. ಇಲ್ಲಿಗೆ 2 ಇಂಚಸ್ ಮೈನಸ್ ಮಾಡಿಕೊಂಡು ನೋಡಿ ಇದು ಏನಿದೆಯೋ ಬಾಕ್ಸ್ ಥರ ಡ್ರಾ ಮಾಡ್ಕೊಳ್ಳಿ. ಡ್ರಾ ಮಾಡ್ಕೊಂಡಿದ್ದಾದ್ಮೇಲೆ 2 ಇಂಚಸ್ ನಾವಿಲ್ಲಿ ಮೈನಸ್ ಮಾಡಿದ್ದೀವಲ್ಲ, 2 ಇಂಚಸ್ಗೆ ಇದನ್ನು ಸೇರಿಸ್ಕೊಳ್ಳೋಣ. ಈ ಕಡೆಗೆ ಸೇರಿಸ್ಬೇಕು. ಈ ಕಡೆ ನಾವು ನೋಡಿ ಈ ರೀತಿ ಸೇರಿಸ್ಕೊಂಡು ನಾವು ಬಫ್ ಅನ್ನೋದು ಡ್ರಾ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಇಲ್ಲಿಗೆ ಸೇರಿಸ್ಕೊಂಡಿದ್ದಾದ್ಮೇಲೆ ನೋಡಿ ನಮಗೆ ಬ್ಲೌಸ್ ಲೂಸ್ ಅನ್ನೋದು 6.75 6.75 ಬಂದಿದೆ. ಇದಕ್ಕೆ ನಾವು ಎಕ್ಸ್ಟ್ರಾ ಮಾರ್ಜಿನ್ಗೆ 1.5 ಆ್ಯಡ್ ಮಾಡಿಕೊಂಡು ಈ ರೀತಿ ಲೈನ್ ಅನ್ನೋದು ಕೇಳ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ ನೋಡಿ ನಮಗಿಲ್ಲಿ ಈ 2 ಪೀಸಸ್ಗೆ ಎಕ್ಸ್ಟ್ರಾ ಬಟ್ಟೆ ಕಟ್ಟಬೇಕಾಗಿ ಬರುತ್ತೆ. ನಾವಿದು ಸ್ಟಿಚಿಂಗ್ ಟೈಮಲ್ಲಿ ಕಟ್ಕೊಳ್ಳೋಣ. ನೋಡಿ ಇದಿಷ್ಟು ನಿಮಗೆ ಪಫ್ ಸ್ಲೀವ್ಗೆ ಮಾರ್ಕಿಂಗ್. ಇದನ್ನು ನಾವಿವಾಗ ಕಟ್ ಮಾಡ್ಕೊಂಡ್ಬಿಡೋಣ. ನೋಡ್ಕೊಳ್ಳಿ. ಈ ರೀತಿ ಕಟ್ ಮಾಡಿದ್ದಾದ್ಮೇಲೆ ಈ ಮಿಡ್ಲ್ಗೆ ಒಂದು ಕಟ್ ಮಾರ್ಕ್ ಇಟ್ಕೊಳ್ಳಿ. ಈಗ ಇದರಲ್ಲಿ ನಾವು ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ. ನೋಡಿ ಫ್ರಂಟ್ ಪಾರ್ಟ್ ಅಷ್ಟೇ ನಾವಿಲ್ಲಿ ಇಲ್ಲಿ ಏನು ಬಿಟ್ಟಿದ್ದೀವೋ 3 ಇಂಚಸ್ ಅಷ್ಟು ಇದಕ್ಕೊಂದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ಇದು ನಮಗೆ ಈ ಕಡೆ ಫ್ರಿಲ್ಲಿಗಂತ ನಾವು ಇದು ಕ್ಲಾತ್ ಬಿಟ್ಟಿರೋದು. ಸೊ ನಾವು ಇವಾಗ ಇಲ್ಲಿಂದ ನಾವು ಈ ಕಡೆ ಅಷ್ಟೇ ನಾವು ಮಿಡ್ಲಲ್ಲಿ ಶೇಪ್ ಅನ್ನೋದು ತಗೋಬೇಕು. ನೋಡಿ ಇಲ್ಲಿ 6 ಇದೆ, ಇಲ್ಲಿಂದ ಇಲ್ಲಿಗೆ, ಅಲ್ಲಿ 3 ಮಿಡ್ಲ್ಗೆ ಒಂದು 1/2 ಇಂಚ್ ಅಷ್ಟು, ಇಲ್ಲ 3/4 ಇಂಚ್, 1/2 ಇಂಚ್ ಸಾಕು. 1/2 ಇಂಚ್ ಅಷ್ಟು ಈ ರೀತಿಯಾಗಿ ಶೇಪ್ ಅನ್ನೋದು ಕಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಕಟ್ ಮಾಡ್ಕೊಂಡು ಇಲ್ಲೊಂದು ಕಟ್ ಪಾಯಿಂಟ್ ಇಟ್ಕೊಳ್ಳಿ. ಫ್ರಿಲ್ ಸ್ಟಾರ್ಟ್ ಮಾಡೋದು ಇಲ್ಲಿಂದ ಅಂತ ಇಲ್ಲೊಂದು ಕಟ್ ಪಾಯಿಂಟ್ ಇಟ್ಕೊಳ್ಳಿ. ಇಷ್ಟು ನಾವು ಪಫ್ ಸ್ಲೀವ್ಗೆ ಕಟ್ ಮಾಡೋ ಮೆಥಡ್, ಪಫ್ ಸ್ಲೀವ್ ಕಟ್ ಮಾಡೋ ಮೆಥಡ್. ಇಷ್ಟಾದ್ಮೇಲೆ ನಾವು ಇವಾಗ ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊಳ್ಳೋಣ. ಕ್ರಾಸ್ ಬೆಲ್ಟ್ ಯಾವ ರೀತಿ ಕಟ್ ಮಾಡೋದಪ್ಪ ಅಂದರೆ ನೋಡಿ ಈ ರೀತಿ ಬಟ್ಟೆ ಹೊಲಿದಾಗ ನಮಗೆ ಡಬಲ್ ಫೋಲ್ಡಲ್ಲಿ ನಮಗೆ 4 ಪೀಸ್ ಕ್ರಾಸ್ ಪೀಸ್ ಬೇಕಾಗಿರೋದ್ರಿಂದ ನಾವು ಈ ಥರನ ಇದನ್ನು ಡಬಲ್ ಫೋಲ್ಡ್ ಮಾಡ್ಕೊಳ್ಳೋಣ. ಡಬಲ್ ಫೋಲ್ಡ್ ಮಾಡಿಕೊಂಡ್ರೆ ಇದು 2 ಪೀಸಸ್ಸು, ಇದು 2 ಪೀಸಸ್ಸು ನಮಗೆ ಲೈನಿಂಗ್ ಅನ್ನೋದು ಸಿಗುತ್ತೆ. ಸೊ ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಮೆಜರ್ಮೆಂಟ್ ಬ್ಲೌಸ್ ತಗೊಂಡು ಎಷ್ಟಿದೆ ಕ್ರಾಸ್ ಬೆಲ್ಟ್ ಶೇಪ್ ಬೆಲ್ಟು ಎಷ್ಟಿದೆ ಅಂತ ನಾವು ಕೌಂಟ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿಂದ ಈ ರೀತಿ ತಗೊಂಡಾಗ ನಮಗಿದು 3/4 ಇದೆ. ಇಲ್ಲಿ 3/4ಗೆ ನಾವು 1/2 ಇಂಚು ಆ್ಯಡ್ ಮಾಡ್ಕೊಳ್ಳೋಣ ಸ್ಟಿಚಿಂಗಿಗೆ ಅಂತ. 1/2 ಇಂಚು ಆ್ಯಡ್ ಮಾಡಿಕೊಂಡ್ರೆ ನಮಗೆ 3/4 ಅನ್ನೋದು ಬರುತ್ತೆ. ಮತ್ತು ಈ ಸೈಡು 2.5 ಇದೆ, 2.5ಗೆ 1/2 ಇಂಚು ಆ್ಯಡ್ ಮಾಡಿಕೊಂಡ್ರೆ ನಮಗೆ 3 ಇಂಚು ಬೇಕು. ನೋಡಿ ಫ್ರಂಟಲ್ಲಿ 3/4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಸೈಡಲ್ಲಿ 3 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ನಿಮ್ಗೆ ಇವಾಗ ಇಲ್ಲಿ ಡೌಟ್ ಬರ್ಬೋದು, ಎಷ್ಟು ಉದ್ದ ತಗೋಬೇಕಪ್ಪ ನಾವು ಕ್ರಾಸ್ ಬೆಲ್ಟು ಅಂತ. ಎಷ್ಟು ಉದ್ದ ಬೇಕು ಅನ್ನೋದು ನಮ್ಗೆ ಗೊತ್ತಿಲ್ವಲ್ಲ, ಯಾವ ರೀತಿ ತಗೋಬೇಕು ಅನ್ನೋದಾದ್ರೆ ನೋಡಿ ಇದಕ್ಕೂ ಒಂದು ಟ್ರಿಕ್ಸ್ ಇದೆ. ನೋಡಿ ಫ್ರಂಟ್ ಪಾರ್ಟ್ ಏನಿದೆಯೋ ನೀವು
ಈ ಫ್ರಂಟ್ ಪಾರ್ಟ್ನ ತಗೊಂಡಿದ್ದಾದ್ಮೇಲೆ ಇಲ್ಲಿಂದ ಮೆಜರ್ಮೆಂಟ್ ತಗೊಬನ್ನಿ. ನೋಡಿ ಇಲ್ಲಿಗೆ ನೋಡಿ, ಇದು ನಮಗೆ ಡಾಟ್ ಪಾಯಿಂಟ್ ಅಲ್ವಾ. ಸೊ ನಾವು ಇದನ್ನ ಈ ರೀತಿ ಸ್ಟಿಚ್ ಮಾಡ್ಬಿಡ್ತೀವಿ. ಇದನ್ನ ಮೈನಸ್ ಮಾಡಿ ನಾವಿಲ್ಲಿ ತಗೋಬೇಕು. ನೋಡಿ ಈ ರೀತಿಯಾಗಿ ಇಲ್ಲಿಂದ ನಮಗೆ ಎಷ್ಟು ಬೇಕು 11, ಈ ಶೇಪ್ ಬೆಲ್ಟ್ ಅನ್ನೋದು 11 ಇಂಚು ಉದ್ದ ಬೇಕು. 11 ಇಂಚಿನ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಒಂದು 1/4 ಇಂಚ್ ಎಕ್ಸ್ಟ್ರಾ ಬಿಟ್ಟು 11 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇಷ್ಟಾದ್ಮೇಲೆ ನಾವಿಲ್ಲಿ 3 ಇಂಚಿಗೆ ಸೈಡ್ 3 ಇಂಚು, ಫ್ರಂಟಲ್ಲಿ 3 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದೀವಲ್ಲ. ಈಗ ಇಲ್ಲಿ ನಮಗೆ ಮಿಡ್ಲಲ್ಲಿ ಎಷ್ಟು ಬೇಕು ಅನ್ನೋದನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಉಕ್ಸ್ಪಟ್ಟಿ ಕಡೆನೆ ನೀವು ಮಾರ್ಕ್ ಮಾಡ್ಕೋಬೇಕು. ಈ ಉದ್ದ ಏನಿದೆಯೋ ಇದು ತಗೊಳ್ಳೋಣ. 3.5 ಇಂಚಿಗೆ ನಮ್ಗಿಲ್ಲಿ ಈ ಡಾಟ್ ಬಂದಿದೆಯಲ್ಲ, 3.5 ಇಂಚಿಗೆ ಈ ಡಾಟ್ ಏನು ಬಂದಿದೆಯೋ ಈ ಡಾಟ್ ಹತ್ರ ನಮಗೆ ಉದ್ದ ಎಷ್ಟಿದೆ ಅನ್ನೋದು ಚೆಕ್ ಮಾಡ್ಬೇಕು. ನೋಡಿ 2.5 ಇಂಚಿದೆ, 2.25 ಇದೆ. ನೋಡಿ 3.5 ಅಂದ್ರೆ 3.25, ಇಲ್ಲಿ 1/4 ಇಂಚ್ ಹೋಗುತ್ತಲ್ಲ, ಇಲ್ಲಿ ನಮಗೆ 2.5 ಬೇಕು. 2.5 ಅಂದ್ರೆ 1/2 ಇಂಚ್ ಆಡ್ ಮಾಡ್ಕೊಂಡು 3 ಇಂಚ್. ನೋಡಿ ಈ ರೀತಿ ನಾವು ಇದಕ್ಕೆ ಶೇಪ್ ಅನ್ನೋದು ಕೊಡಬೇಕು. ಕೆಲವು ಬ್ಲೌಸಸ್ ನಮಗೆ ಶೇಪ್ ಅನ್ನೋದು ಇನ್ನ ಈ ತರ ಡೌನ್ ಆಗಿ ಬಂದು ಹಿಂಗ್ ಮೇಲೆ ಹೋಗಿರುತ್ತೆ, ಈ ತರ ಶೇಪು ಬರುತ್ತೆ. ಈ ಬ್ಲೌಸ್ ಅಲ್ಲಿ ನಮಗೆ ಈ ಶೇಪ್ ಇರೋದ್ರಿಂದ ನಾವು ಈ ಶೇಪ್ ಕಟ್ ಮಾಡ್ಕೊಂಡಿದ್ವಿ. ಕೆಲವೊಬ್ರು ಕಂಪ್ಲೇಂಟ್ಸ್ ಹೇಳ್ತಾರೆ, ಏನಂದ್ರೆ ಈ ನಮ್ಮ ಶೇಪ್ ಬೆಲ್ಟ್ ಅಲ್ಲೂ ರಿಂಕಲ್ಸ್ ಬರುತ್ತೆ, ನಾವೇನ್ ಮಾಡ್ಬೇಕು ಅಂದಾಗ, ಶೇಪ್ ಬೆಲ್ಟ್ ಅಲ್ಲೂ ರಿಂಕಲ್ಸ್ ಯಾಕೆ ಬರುತ್ತಪ್ಪ ಅಂದ್ರೆ ಈ ರೀತಿ ರಿಂಕಲ್ ಬರುತ್ತೆ ಅಂತ. ಶೇಪ್ ಬೆಲ್ಟ್ ಅಲ್ಲೂ ರಿಂಕಲ್ ಯಾಕೆ ಬರುತ್ತೆ ಅಂದ್ರೆ, ಈ ಮಿಡ್ಲ್ ಪಾರ್ಟ್ ಏನಿದೆಯೋ ಇಲ್ಲಿ ಬಟ್ಟೆ ಜಾಸ್ತಿ ಆಗಿರುತ್ತೆ. ಸೊ ಹಾಗಾಗಿ ನಿಮ್ಗೆ ಶೇಪ್ ಬೆಲ್ಟ್ ಹತ್ರ ರಿಂಕಲ್ ಬರುತ್ತೆ. ಈ ಮಿಡ್ಲ್ ಪಾರ್ಟ್ ಅಲ್ಲಿ ನೀವು ಬಟ್ಟೆ ಜಾಸ್ತಿ ಬಿಡದೆ ಪರ್ಫೆಕ್ಟ್ ಆಗಿ ನೀವು ಮೆಜರ್ಮೆಂಟ್ ಕರೆಕ್ಟ್ ಆಗಿ ಕಟ್ ಮಾಡ್ಕೊಂಡಿದ್ರೆ ನಿಮ್ಗೆ ಯಾವುದೇ ರೀತಿ ರಿಂಕಲ್ಸ್ ಅನ್ನೋದು ಬರಲ್ಲ. ಸೊ ಹಾಗಾಗಿ ನೀವು ಶೇಪ್ ಬೆಲ್ಟ್ ಸಹ ನೀವು ಮೆಜರ್ಮೆಂಟ್ ಅಲ್ಲೇ ಕಟ್ ಮಾಡ್ಕೊಂಡ್ರೆ ನಿಮ್ಗೆ ಶೇಪ್ ಬೆಲ್ಟ್ ಅಲ್ಲಿ ಯಾವುದೇ ರೀತಿ ರಿಂಕಲ್ ಅನ್ನೋದು ಬರಲ್ಲ. ನೋಡಿ ಈ ರೀತಿ ಇಷ್ಟು ಕಟ್ ಮಾಡಿದಾದ್ಮೇಲೆ ಒಂದು 1/4 ಇಂಚ್ ಅಷ್ಟು ಈ ರೀತಿ ಕ್ರಾಸ್ ಆಗಿ ಕಟ್ ಮಾಡೋದು. ನಾವು 1/4 ಇಂಚ್ ಎಕ್ಸ್ಟ್ರಾ ಬಿಟ್ರಪ್ಪ ಅಂದ್ರೆ ನೋಡಿ ಈ ರೀತಿ 1/4 ಇಂಚ್ ಕ್ರಾಸ್ ಆಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಫ್ರಂಟ್ ಅಲ್ಲಿ ಈ ಬೆಲ್ಟ್ ಶೇಪ್ ಬೆಲ್ಟ್ ಅಟ್ಯಾಚ್ ಮಾಡಿದಾದ್ಮೇಲೆ ಫಿನಿಶಿಂಗ್ ಅನ್ನೋದು ನಮಗೆ ನೀಟಾಗಿ ಬರುತ್ತೆ, ಸ್ಟ್ರೈಟ್ ಆಗಿ ಬರುತ್ತೆ. ಇಲ್ಲಾಂದ್ರೆ ನಮಗೆ ಸ್ಟ್ರೈಟ್ ಆಗಿ ಬರಲ್ಲ, ಫಿನಿಶಿಂಗ್ ಅನ್ನೋದು ನೀಟಾಗಿ ಬರಲ್ಲ. ಸೊ ಹಂಗಾಗಿ ನೋಡಿ ಈ 1/4 ಇಂಚ್ ಕಟ್ ಮಾಡಿ ಫ್ರಂಟ್ ಡಾಟ್ ಇದು ಮಾರ್ಕ್ ಮಾಡ್ಕೊಳ್ಳಿ. ಇವೆರಡನ್ನು ಈ ರೀತಿ ಓಪನ್ ಮಾಡ್ಕೊಳ್ಳಿ. ಇಷ್ಟು ಇದು ಶೇಪ್ ಬೆಲ್ಟು ಫ್ರಂಟ್ ಪೀಸು. ನೋಡಿ ಬ್ಯಾಕು ಮತ್ತೆ ಸ್ಲೀವ್. ಇದನ್ನ ಮೇನ್ ಪೀಸ್ ಮೇಲೆ ಹಾಕಿ ಯಾವ ರೀತಿ ಕಟ್ ಮಾಡಬೇಕು ಅಂತ ನೋಡಿಸ್ತೀನಿ. ನೋಡಿ ಮೇನ್ ಪೀಸ್ ಮೇಲೆ ಫಸ್ಟ್ ನಾವೇನ್ ಮಾಡ್ಬೇಕಂದ್ರೆ ಮೇನ್ ಪೀಸ್ನ ನೀಟಾಗಿ ಈ ರೀತಿ ನಮಗೆ ಶಾರ್ಟ್ ಸ್ಲೀವ್ ಆಗಿರೋದ್ರಿಂದ ಇದೇನು ನಮಗೆ ಸ್ಲೀವಲ್ಲಿ ಬರಲ್ಲ. ಸೊ ಹಾಗಾಗಿ ನಾನು ಇದನ್ನ ಈ ರೀತಿ ಹಾಕೋತಾ ಇದ್ದೀನಿ. ನೀವು ಎಕ್ಸ್ಟ್ರಾ ಏನು ಬಟ್ಟೆ ಇದೆ ಸ್ಯಾರಿದು ಅದನ್ನ ಬಿಟ್ಟೆ ನೀವು ಹಾಕೊಂಡು ಕಟ್ ಮಾಡ್ಕೋಬೇಕು. ಈ ರೀತಿ ಲೆವೆಲ್ ಆಗಿ ಇಟ್ಕೊಂಡು ಫಸ್ಟು ಇಲ್ಲಿ ಸ್ಲೀವ್ ಕಟ್ ಮಾಡ್ಕೊಳ್ಳೋಣ. ನೋಡಿ ನಾನು ಇಲ್ಲಿ ಪೀಸ್ ಕಟ್ಟಬೇಕು ಅಂತ ಹೇಳಿದ್ದೀನಲ್ಲ, ಇದನ್ನ ಪೀಸು ಸ್ಟಿಚ್ ಮಾಡ್ಬೇಕಾದ್ರೆ ಕಟ್ ಮಾಡ್ತೀನಿ. ನೋಡಿ ನನಗೆ ಇದು ಸ್ಲೀವ್ ಬರಲ್ಲ ಅನ್ನೋ ಉದ್ದೇಶದಿಂದ ನಾನು ಇದು ಹಾಕೊಂಡಿದ್ದೀನಿ. ನೀವು ಈ ಸ್ಯಾರಿದ್ ಬರದೇ ಇರೋ ಥರ ನೀಟಾಗಿ ನೋಡಿ ಹಾಕೊಳ್ಳಿ. ಇಷ್ಟು ಇಲ್ಲಾಂದ್ರೆ ನಾವು ಸ್ಲೀವ್ ಕಟ್ಟೋದು ಈ ಸೈಡ್ ಹಾಕೊಳ್ಳೋಣ. ಇಲ್ಲಿ ಸ್ಲೀವ್ ಮೇನ್ ಪೀಸು ಮತ್ತೆ ಲೈನಿಂಗ್ ಎರಡು ಕಟ್ಟಬೇಕಾಗುತ್ತೆ. ಎಕ್ಸ್ಟ್ರಾ ಬಟ್ಟೆ ಬಿಟ್ಟು ಈ ರೀತಿಯಾಗಿ ಫಸ್ಟು ನಾನು ಸ್ಲೀವ್ನ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಎಕ್ಸ್ಟ್ರಾ ಬಟ್ಟೆ ಬಿಟ್ಟು ಈ ರೀತಿ ಸ್ಲೀವ್ ಕಟ್ ಮಾಡಿದ್ದೀನಿ. ಇಷ್ಟ ಆದಮೇಲೆ ಈಗ ಫ್ರಂಟು ಮತ್ತೆ ಬ್ಯಾಕು
ಬ್ಯಾಕ್ ನೆಕ್ ಎಲ್ಲ ಸ್ಟಿಚ್ ಮಾಡ್ಬೇಕಾದ್ರೆ ಕಟ್ ಮಾಡ್ತೀನಿ. ಯಾಕಂದ್ರೆ ನೆಕ್ ಶೇಪ್ ಭಾಳ ಆಗುತ್ತೆ ಅಂತ. ಸ್ಟಿಚ್ ಕಟ್ ಮಾಡ್ಬಿಟ್ಟಾದ್ಮೇಲೆ ನಾಳಿದ್ದು ನಾವು ಸ್ಟಿಚ್ ಮಾಡ್ತೀವಿ ಅನ್ನೋದಾದ್ರೆ ಫುಲ್ ಎಲ್ಲ ರಿಂಕಲ್ ತರ ಆಗ್ಬಿಡುತ್ತೆ ನಾವು ಫೋಲ್ಡ್ ಮಾಡಿದಾಗ. ಸೊ ಹಾಗಾಗಿ ನಾನು ಇದನ್ನ ನೆಕ್ನ ಕಟ್ ಮಾಡ್ತಾ ಇಲ್ಲ, ಸ್ಟಿಚ್ ಮಾಡ್ಬೇಕಾದ್ರೆ ನಾನು ಕಟ್ ಮಾಡ್ಕೊತೀನಿ. ನಿಮ್ಗೆ ಎಲ್ಲಿ ಬಟ್ಟೆ ಅಡ್ಜಸ್ಟ್ ಆಗುತ್ತೋ ಅಲ್ಲಿ ನೀಟಾಗಿ ಸೆಟ್ ಮಾಡ್ಕೊಂಡು ನೀವು ಹಾಕೊಳ್ಳಿ. ನೋಡಿ ಈ ರೀತಿ ಹಾಕೋತೀನಿ. ನನಗೆ ಇದ್ರಲ್ಲಿ ಮತ್ತೆ ಡೋರಿ ಟ್ಯಾಸಲ್ಸ್ಗೆ ಬೇಕಾಗುತ್ತೆ ಬಟ್ಟೆ. ಮತ್ತೆ ಇದು ತುಂಬ ಸಾಫ್ಟ್ ಆಗಿದೆ ಬಟ್ಟೆ. ಸ್ಟಿಚ್ ಮಾಡ್ಬೇಕಾದ್ರೆ ಅಷ್ಟೇ ನೀವು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ತುಂಬ ಜಾರುತ್ತೆ ಈ ಬಟ್ಟೆ. ಬಿಗಿನರ್ಸ್ ಆದರೆ ನೀವು ಗುಂಡ್ಪಿನ್ ಎಲ್ಲ ಹಾಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕಾದ್ರೂ ಅಷ್ಟೇ ಗುಂಡ್ಪಿನ್ ಹಾಕೊಳ್ಳಿ, ಜರುಗುತ್ತೆ ಬಟ್ಟೆ. ಸ್ಟಿಚ್ ಮಾಡ್ಬೇಕಾದ್ರೂ ಅಷ್ಟೇ ನೀವು ಸೇಫ್ಟಿಗೆ ಗುಂಡ್ಪಿನ್ ಹಾಕೊಂಡು ನೀವು ಕಟ್ ಮಾಡ್ಕೊಳ್ಳಿ ಮತ್ತೆ ಸ್ಟಿಚ್ ಮಾಡ್ಕೊಳ್ಳಿ. ನಿಮಗೆ ಆರಾಮಾಗಿ ಆಗುತ್ತೆ. ನೋಡಿ ಇಷ್ಟು ಕ್ರಾಸ್ ಬೆಲ್ಟು, ಶೇಪ್ ಬೆಲ್ಟ್, ಫ್ರಂಟು ಬ್ಯಾಕು ಮತ್ತು ಸ್ಲೀವ್ಸ್ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.